ಬಲೆ ಬಲೆ ಗೈಸ್ ಬಲೆ ಬಲೆ ಶುರು ಮಾಡೋದಲ್ಲ ಆ ಡೈಲಾಗ್ ಹೇಗೆ ಉಟ್ಕೊಳ್ತದ್ದು? ಹುಡುಕ್ಲಿಲ್ಲ, ಅದೇ ಹುಡುಕ್ಲಿಲ್ಲ. ಅದು ಕ್ಯಾಶುವಲ್ ವರ್ಡ್. ನೀವು ಬಸ್ Guys, ಕಂಡಕ್ಟರ್ ಬಲೆ ಹೇಳಲ್ವಾ, ಬಲೆ 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 ಕುಲ್ಲೆ ಇಮೋಷನಲ್ ವರ್ಡ್ ನಮ್ಮ. ಎಂಕಿನಿಯೇ ಗೊತ್ತಾಯ್ನಿ ಒಪ್ಪ. ಅದೇ ಫ್ಯೂಚರಲ್ಲಿ ಜಾಬ್ ಜಾಬ್ ಮಾಡಲ್ಲ ನಾನು, ಯಾವಾಗ ಬಿಸ್ನೆಸ್ಸೇ ಮಾಡ್ತೀನಿ. ಫಸ್ಟ್ ಕಂಟೆಂಟ್ ಏನು ಮಾಡಿದ್ವಿ? ನಾನು ಒಂದು ಬೇಜಾರಾಗಿ ಟೆರೆಸ್ ಅಲ್ಲಿ ಹೋಗಿದ್ದು, ನಾನು ಹೇಳುದು ನನಗೆ ನನ್ನ ಊರು ಎಷ್ಟು ನೆನಪಾಗ್ತಾ ಇದೆ, ಎಂತ ಊರಲ್ಲಿ ಹೀಗ ಊರಲ್ಲಿ ಹಾಗೆ ಆಗುತ್ತೆ. ಲೈಕ್ ಫಸ್ಟ್ ವಿಡಿಯೋನೇ ವೈರಲ್ ಆಗಿತ್ತು. ಎಜುಕೇಶನ್ ಏನು ಮಾಡಿದ್ರಿ? BBM ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಮೀಡಿಯಾ ಕಮ್ಯುನಿಕೇಶನ್, BAMMC. ಐ ಆಮ್ ಸಾರಿ. ಹಾಯ್ ಕೂರ್ಗ್ ಬಸ್ನ ಇನ್ ಆ್ಯಂಡ್ ಔಟ್ ಮತ್ತೊಂದು ಹೊಸ ಎಪಿಸೋಡ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ವಿಶೇಷ ಅತಿಥಿ. ನಾವು ಗೆಸ್ಟ್ನ ಪ್ಲ್ಯಾನ್ ಮಾಡಿ ಕರಿತೀವಿ, ಲೈನಪ್ ಮಾಡ್ಕೊಳ್ತೀವಿ, ಇಂಥ ದಿನ ಬನ್ನಿ ಥರ ಹೇಳ್ಕೊಳ್ತೀವಿ. ಆದರೆ ಇವತ್ತಿನ ಗೆಸ್ಟು ಬಯಸದೆ ಬಂದ ಅತಿಥಿ, ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಲೆ ಬಲೆ ಗೈಸ್, ಹಾಯ್ ಗೈಸ್, ಬಲೆ ಬಲೆ. ರಕ್ಷಿತಾ ಶೆಟ್ಟಿ, ವೆಲ್ಕಮ್ ಟು ಕೂರ್ಗ್ ಬಸ್ ಇನ್ ಆ್ಯಂಡ್ ಔಟ್. ಕನ್ನಡದಲ್ಲಿ ಮಾತಾಡೋದು? ಕನ್ನಡದಲ್ಲಿ ಮಾತಾಡೋಣ. ಇವ್ರ ಜೊತೆ ಮಾತಾಡಬೇಕು, ನನಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ಡೌಟ್ ಆಗುತ್ತೆ. ಯಾಕೆಂದ್ರೆ ಇವರು ವ್ಲಾಗ್ಸಲ್ಲೆಲ್ಲ ಕನ್ನಡ, ತುಳು, ಹಿಂದಿ, ಇಂಗ್ಲೀಷು ಎಲ್ಲ ಮಿಕ್ಸ್ ಅಲ್ಲ. ಈಗ ನಾವು ಕನ್ನಡದಲ್ಲಿ ಮಾತಾಡುವ. ರಕ್ಷಿತನಿಗೆ ದೊಡ್ಡ ಚಾಲೆಂಜ್ ಇದೀಗ. ಓಕೆ, ಕಂಪ್ಲೀಟ್ ಎಪಿಸೋಡ್ ಕನ್ನಡದಲ್ಲಿ ಮಾತಾಡಬೇಕು. ಓಕೆ, ರೆಡಿ? ರೆಡಿ ಬಿಡಿ ಬೇಡ. ಹಾಂ, ಓಕೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮಡಿಕೇರಿ ಫಸ್ಟ್ ಟೈಮ್? ಇಲ್ಲ, ಮಡಿಕೇರಿ ಸೆಕೆಂಡ್ ಟೈಮ್. ಓಕೆ, ಹೇಗಿದೆ ಈಗ ಬಂದ ಮಡಿಕೇರಿ? ಈ ಬಂದ್ವ ಸ್ವಲ್ಪ ಕೂಲ್ ಉಂಟು. ಮುಂಚೆ ಬಂದ್ವ ಅಷ್ಟು ಇರಲಿಲ್ಲ, ಇವತ್ತೇ ಕೂಲ್ ಉಂಟು. ಬರ್ಸಂಟ ತುಂಬ ಉಂಟು. ಬರುತ್ತೆ ಹೋಗುತ್ತೆ. ಪ್ಲ್ಯಾನ್ ಮಾಡಿ ಬಂದ್ರೆ ಹೇಗೆ ನಿಮ್ಗೆ ಪ್ಲ್ಯಾನ್? ಹೌದು. ಇದಕ್ಕಿಂತ ಮುಂಚೆ ಬಂದಿದ್ದು ಯಾವಾಗ, ಯಾವ ಟೈಮಲ್ಲಿ? ಮುಂಚೆ ಅಂದರೆ ಒಂದು 7-8 ತಿಂಗಳು ಆಯಿತು. ಇಲ್ಲಿ ರಿಲೇಟಿವ್ಸ್ ಇದ್ರೆ? ಇಲ್ಲ, ಆ್ಯಕ್ಚುಲಿ ಫಾರ್ ಪ್ರಮೋಷನ್ ಪರ್ಪಸ್ ಬಂದಿದ್ದೀನಿ. ಅಲ್ಲ, ಮೊದಲು ಬರೋದು ಅದಕ್ಕೆ ಹಾಗಾಗಿ ಬರೋದು? ಇಲ್ಲ, ಹೀಗೇನೆ ಜಾಲಿ ಮಾಡಲಿಕ್ಕೆ. ರಕ್ಷಿತಾ ಇವತ್ತು ಬೆಳಗ್ಗೆ ಬಂದರು ಮಡಿಕೇರಿಗೆ. ಜೋರು ಮಳೆ, ಗಾಳಿ ಮಳೆ. ನೆನ್ನೆ ಆ್ಯಕ್ಚುಲಿ ಒಳ್ಳೆ ಬಿಸಿಲಿತ್ತು. ಇವತ್ತು ರಕ್ಷಿತಾ ಬಂದಿದ್ದಕ್ಕೆ ಮಳೆ ಬಂತು, ಏನು ಕತೆ ಗೊತ್ತಿಲ್ಲ. ಬಂದಿದ್ದಕ್ಕೆ ಮಳೆ ಕರ್ಕೊಂಡ್ಬಂದ್ರೆ ಹೇಗೆ? ಹೌದು, ಬಿಕಾಸ್ ಮ್ಯಾಂಗ್ಳೂರಲ್ಲಿ ತುಂಬ ಮಳೆ ಉಂಟು. ಸೊ ಜೊತೆಗೆ ಈ ಕಡೆ ಘಟ್ಟಾತಿ ಬಂತು. ಬಂದ ನಂತರ ಜೋರು ಮಳೆ ಬರ್ತಾ ಇದೆ. ಯಾಕಾಗಿ ಬಂತೋ ಗೊತ್ತಿಲ್ಲ, ಇರಲಿ ಮಾತಾಡುವ. ರಕ್ಷಿತಾ ಶೆಟ್ಟಿಯನ್ನು ನಮಗೆ ವ್ಲಾಗ್ಸಲ್ಲಿ ನೋಡಿ ಪರಿಚಯ, ಇವತ್ತು ಎದುರು ಸಿಕ್ಕಿದ್ದೀರಿ. ಎಲ್ಲಿ ಅವರು, ನಿಮ್ಮ ಮೂಲ, ಮತ್ತೆ ಏನು ಮಾಡ್ತಾ ಇದ್ದೀರಿ, ಒಂಚೂರು ಬ್ರೀಫಾಗಿ ಹೇಳ್ಬಿಡಿ. ಮೂಲ ಅಂದರೆ ನಾನು ಹುಟ್ಟಿದ್ದೀನಿ ಎಲ್ಲಿ ಅಂತ ಹೇಳ್ತೀರಾ? ಹುಟ್ಟಿ ಬೆಳೆದಿದ್ದೆಲ್ಲಿ ಅಂತ. ಓಕೆ, ಸೊ ನಾನು ಹುಟ್ಟಿದ್ದೀನಿ ಮ್ಯಾಂಗ್ಳೂರಲ್ಲಿ. ಲೈಕ್ ನನ್ನ ಅಮ್ಮ ಲೈಕ್ ಶಿ ವಾಸ್ ವಿತ್ ಮೈ, ಅವರು ನನ್ನ ಅಪ್ಪ ಜೊತೆಗೆ ಮುಂಬೈಯಲ್ಲಿ ಇದ್ದಾರೆ. ಆಫ್ಟರ್ ಪ್ರೆಗ್ನೆಂಟ್ ಡಿಲಿವರ್ ಮಾಡಲಿಕ್ಕೆ ಮ್ಯಾಂಗ್ಳೂರಲ್ಲಿ ಬಂದಿದ್ದಾರೆ. ಸೊ ಡಿಲಿವರ್ ಮಾಡಿದ ನಂತರ ಮತ್ತೆ ನಾನು ಹೋಗಿದ್ದೀನಿ. ಸೊ ಬೋಟ್ ಎಂತ ಹುಟ್ಟಿದ್ದು ಮಂಗಳೂರು? ಮ್ಯಾಂಗ್ಳೂರು. ಹುಟ್ಟಿದ ಮೇಲೆ ಕರ್ಕೊಂಡು ಹೋದ್ರು? ತಕೊಂಡು ಹೋಗಿ ಬೆಳೆದಿದ್ದಲ್ಲಿ? ಹೌದೌದು. ಎಲ್ಲಿ? ಬಾಂಬೆಲಿ? ನಾಲಸೋಪಾರ. ಓಕೆ. ಇಲ್ಲಿ ಮ್ಯಾಂಗ್ಳೂರ್ಲಿ? ಪಡುಬಿದ್ರಿ. ಓಕೆ, ಮಂಗಳೂರು ಉಡುಪಿ ಮಧ್ಯದಲ್ಲಿ ಪಡುಬಿದ್ರಿ. ಇಲ್ಲಿ ಯಾರ ಮನೆ ಇದೆ? ಅಜ್ಜಿ ಮನೆ. ನನ್ನ ಅಮ್ಮನ ಅಮ್ಮ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತಾ ಇದ್ದ. ಫಸ್ಟ್ ಬಿಫೋರ್ ಗ್ರ್ಯಾಜುಯೇಷನ್ ನಾನು ವರ್ಷಕ್ಕೆ ಒಂದು ಟೈಮೇ ಬರೋದು. ಇವತ್ತೇ ಆದ ನಂತರ, ಗ್ರ್ಯಾಜುಯೇಷನ್ ನಂತರ ನಾನು ಆ್ಯಕ್ಚುಲಿ ಇದೇ ಯೂಟ್ಯೂಬ್ ಆದ ನಂತರ ನಾನು ಒಂದು ಇರುವುದೇ ಇಲ್ಲಿ, ನನ್ನ ಫ್ಯಾಮಿಲಿ ಅಲ್ಲಿ ಇರೋದು. ಸೊ ಸ್ವಲ್ಪ ಟೈಮಲ್ಲಿ ನನಗೆ ನೆನಪಾಗಿದ್ದರೆ ನಾನು ಹೋಗ್ತೀನಿ ಬರ್ತೀನಿ. ಬೇಕಾದ ಖುಷಿ ಆದಾಗ ಬರೋದು, ಹೋಗೋದು, ಎಲ್ಲವೂ ಕಂಟೆಂಟ್ ಆಗುತ್ತೆ. ನೀವು ಬರೋದು ಕಂಟೆಂಟ್ ಆಗುತ್ತೆ, ಬಂದ ಮೇಲೆ ಏನು ಮಾಡ್ತೀರಿ ಅದು ಕಂಟೆಂಟ್ ಆಗುತ್ತೆ, ವಾಪಸ್ ಹೋಗೋದು ಕೂಡ ಕಂಟೆಂಟ್ ಆಗುತ್ತೆ, ಜನರಿಗೂ ರೀಚ್ ಆಗುತ್ತೆ. ಎಜುಕೇಶನ್ ಏನು ಮಾಡಿದ್ರಿ? BBM ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಮೀಡಿಯಾ ಕಮ್ಯುನಿಕೇಶನ್, BAMMC. ಐ ಆಮ್ ಸಾರಿ. ವ್ಲಾಗ್ ಮಾಡಿ ಅದು ಮರೆತು ಬಿಟ್ರಾ ಅಂತ? ಇಲ್ಲ, ಆ್ಯಕ್ಚುಲಿ ನನ್ನ ಸಿಸ್ಟರ್. ಇಲ್ಲ, BMMC ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಮೀಡಿಯಾ ಕಮ್ಯುನಿಕೇಶನ್, ವಿವಾ ಕಾಲೇಜಲ್ಲಿ. ಓಕೆ. ಈಗ ವಿರಾರ್ ಮಾಸ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಏನು ಮಾಡ್ತಿದ್ದೀರಿ? ಮಾಸ್ಟರ್ ಅಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನಿಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಾಸ್ಟರ್ ಮಾಡಬೇಕು ಮಾತ್ರ. ಇವತ್ತೇ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ
ಇವ್ ಮುಂಚೆ ನನಗೆ ಅದೇ ಇಂಟ್ರೆಸ್ಟ್ ಬಂದರೆ ಮಾಡ್ತೀನಿ, ಬಟ್ ಇವತ್ತೇ ನನಗೆ ಏನು ಇಂಟ್ರೆಸ್ಟ್ ಇಲ್ಲ. ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಇಲ್ಲ. ವ್ಲಾಗ್ ಮಾಡ್ಕೊಂಡಿರೋದಂತ. ಹೌದು. ನೀವು ಯಾರಲ್ಲ ಮಕ್ಳು, ಎಷ್ಟು ಮಕ್ಕಳು? 2 ಮಕ್ಕಳು. ಅಣ್ಣನ, ಅಕ್ಕನ, ತಮ್ಮನ? ನನ್ನ ತಂಗಿ ಇದ್ದಾರೆ. ಜೊತೆಗೆ ಬಂದವರೇ? ಒಬ್ಬರೇ? ಒಬ್ಬರೇ. 2 ಹುಡುಗಿ. ಇಬ್ಬರು ಹೆಣ್ಮಕ್ಳೇ? ಹೆಣ್ಮಕ್ಳೇ. ಇಬ್ಬರು ನಿಮ್ಮಂಗೇನ ಅವ್ರು ಸಹ ಜಾಲಿ 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 ಜಾಲಿ. ನಿಮಗೆ ಸಾಥ್ ಕೊಡ್ತಾರ ಎಂತ ವ್ಲಾಗಿಂಗಿಗೆ, ತಿರ್ಗಾಟಕ್ಕೆ? ಯಾವುದು? ಯಾರು? ತಂಗಿ. ಹಾ, ತಂಗಿ ಕೊಡ್ತಾರೆ. ಅವ್ರೇನ್ ಮಾಡ್ತಿರೋದು? ಎಜುಕೇಶನ್? ಅವರ ಇದೆ BBI ಬ್ಯಾಂಕಿಂಗ್. ನೀವು ವ್ಲಾಗಿಂಗ್ ಮಾಡೋದಕ್ಕೆ ಅವ್ರು ಬ್ಯಾಂಕಿಂಗ್ಗೆ ಸಪೋರ್ಟ್ ಮಾಡಲಿಕ್ಕೆ ಹಾಗೆ. ನಿಮ್ಮದು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಹೌದು. ಹೇಗೆ ಕಾನ್ಸೆಪ್ಟ್ ಹುಡ್ಕೊಂಡಿದ್ದು ಅದು? ಕಾನ್ಸೆಪ್ಟ್ ಎಂತ ಹುಡುಕ್ಲಿಕ್ಕೆ ಏನಿಲ್ಲ. ಆಕ್ಚುಲಿ ರಿಯಲ್ ಲೈಫಲ್ಲಿ ಎಂತ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ವ್ಲಾಗ್ ಶುರು ಮಾಡಿದ್ದು ಅದು ಹೇಗೆ? ನಿಮಗೆ ವ್ಲಾಗಿಂಗ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಅಂತ? ಅದೇ ನನಗೆ ಗೊತ್ತಿಲ್ಲ. ಆಕ್ಚುಲಿ 3 years ಮುಂಚೆ ಲಾಕ್ಡೌನ್ ಇತ್ತು. ಓಕೆ. ಹಾ, ಕೊರೋನಾ ಸಾರಿ ಕೊರೋನಾ ಇತ್ತು. ಸೊ ದಟ್ ಟೈಮಲ್ಲಿ ನಾನು ಒಂದು ಊರಲ್ಲಿ ಹೋಗಿ ಬಂದಿದ್ದೀವಿ. ಆಗ ನಂತರ ಒಂದು ಸ್ಯಾಡ್ನೆಸ್ಸಲ್ಲಿ ನನಗೆ ಜಸ್ಟ್ ಒಂದು ಇಮ್ಯಾಜಿನೇಷನ್, ಲೈಕ್ ಊರಲ್ಲಿ ನಾವು ಎಂತ ಮುಂಬೈಯಲ್ಲಿ ಒಂದೊಂದು ಮನೆ ಇರುತ್ತೆ. ಓಕೆ, ಒಟ್ಟಾಗಿ ಎಂತ ಕಮ್ಯುನಿಕೇಶನ್ ನೇಬರ್ಸ್ ಜೊತೆಗೆ ಏನಿಲ್ಲ ಅಷ್ಟೇ. ಹಾ, ನೀವು ಊರಲ್ಲಿ ಎಂತ ಎಲ್ಲರೂ ಡೋರು ಲೈಕ್ ಯಾರ್ದು ಡೋರು ಮುಚ್ಚಲ್ಲ, ಲೈಕ್ ಎವ್ರಿ ಒನ್ ಡೋರ್ ಈಸ್ ಓಪನ್. ಸೊ ಅದೇ ಒಂದು ಕನೆಕ್ಷನ್. ಪ್ಲಸ್ ಇದೆ ಫುಡ್ಡು. ನನಗೆ ಮ್ಯಾಂಗ್ಳೂರ್ ಫುಡ್ಡು ತುಂಬ ಇಷ್ಟ. ಲೈಕ್ ಒಂದು ನನ್ನ ಅಮ್ಮನ ಮನೆಯಲ್ಲಿ ದೊಡ್ಡ ತೋಟ, ಗೊತ್ತಾಯ್ತಾ? ಕುಕ್ಕು ಮರ, ಗುಜ್ಜೆ ಮರ, ಪೆಲಕಾಯಿ ಮರ ಎಲ್ಲ. ಸೊ ನನಗೆ ಇಷ್ಟ. ಮುಂಚೆ ಕೂಡ ನಾನು ಯಾವಾಗ ಸ್ಕೂಲ್ ಕಾಲೇಜ್ ಇದ್ದುವಾಗ ನಾನು 1 ವರ್ಷದಲ್ಲಿ 1 ಟೈಮ್ ಬರ್ತಿದ್ದೀವಿ ಅಲ್ವಾ. ಸೊ ಫಾರ್ 15 days ಬರುದು. ಆಗ ನಂತರ ಹೋಗುವಾಗ ತುಂಬ ಹಲುದು ಹಾ. ಸೊ ಒಂದು ವಿಶ್ ಇರುತ್ತೆ ಇತ್ತುಂಡು ಕಿ ಒಂದು ಟೈಮ್ ದೊಡ್ಡ ಆಗ್ತೀನಿ, ಇಲ್ಲಿಯೇ ನಾನು ಇರ್ತೀನಿ. ಬಿಕಾಸ್ ಇರ್ತೀನಿ ಅಂತ. ಊರಲ್ಲಿ ಇರ್ತೇನೆ ಅಂತ. ಯಾಕೆಂದ್ರೆ ಒಂದು ಕನೆಕ್ಷನ್ನೇ ಬೇರೆ ಇತ್ತು ಅಲ್ಲಿ. ಒಂದು ಅಮ್ಮಗೋಸ್ಕರ ನಾನು ಓದಿದ್ದೀವಿ, ಎಜುಕೇಶನ್ ಮಾಡಿದ್ದೀವಿ. ಅಮ್ಮಗೋಸ್ಕರ ಅಲ್ಲ, ಅದೇ ನನ್ನ ಬೆಟರ್. ಬಟ್ ಸ್ಟಿಲ್ ನನಗೆ ಇಂಟ್ರೆಸ್ಟೇ ಇಲ್ಲ ಓದಲಿಕ್ಕೆ ಮುಂಚೆಯಿಂದ. ನನಗೆ ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ನ್ಯಾಷನಲ್ ಅಥ್ಲೀಟ್ ನಾನು. ಸೊ ನಾನು ಯಾಕೆ ನಾನು ಓದಿದ್ದು ಅಂತ ಮಮ್ಮಿ ನನಗೆ ಯಾವತ್ತೂ ಹೇಳುದು ಕಿ ಸ್ಪೋರ್ಟ್ಸ್ ಮಾಡಲಿಕ್ಕೆ ಇದ್ದರೆ ನೀವು ಓದಬೇಕು. ಸೊ ದ್ಯಾಟ್ ರೀಸನ್ಗೆ ನಾನು ಓದಿದ್ದು ಪಾಸ್. ಹಾಗೆಲ್ಲ ನಾನು ಒಂದು ಡಬ್ಬಲ್ಲ, ಸ್ವಲ್ಪ ಹುಷಾರಿದ್ದೀನಿ. ನನಗೆ ಎಂತ ಓದ್ಲಿಕ್ಕೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ನಾನು ಓದಿದ್ರೆ ನನ್ನ ಮೈಂಡಲ್ಲಿ ದೊಡ್ಡ ಮಾಡ್ತೀನಿ ನಾನು. ಅರ್ಥ ಆಯ್ತಾ ನಿಮಗೆ? ಚಿಕ್ಕ ಓದ್ರೆ ದೊಡ್ಡ ಮಾಡಿ ಹಾಗೆ ನಾನು ಪಾಸ್ ಆಗಿದ್ದೀನಿ. ಆಗಿ ಗ್ರಾಜುಯೇಷನ್ ಮಾಡಿದ್ದೀನಿ. ಹಾ, ಕರೆಕ್ಟ್. ಹಾ, ಆಗ ನಂತರ ಇದೆ ಲೈಫ್. ಕೋವಿಡ್ ಟೈಮದು ಕತೆ ಶುರು ಮಾಡ್ತಾ ಇದ್ರಿ. ಅಲ್ಲಿಂದ ಫಸ್ಟ್ ಕಂಟೆಂಟ್ ಏನು ಮಾಡಿದ್ವಿ ನೀವು? ಫಸ್ಟ್ ಕಂಟೆಂಟ್ ಅದೇ ಕಂಟೆಂಟ್. ನಾನು ಒಂದು ಬೇಜಾರಾಗಿ ಟೆರೆಸಲ್ಲಿ ಹೋಗಿದ್ದು. ನಾನು ಹೇಳುದು ನನಗೆ ನನ್ನ ಊರು ಎಷ್ಟು ನೆನಪಾಗ್ತಾ ಇದೆ, ಎಂತ ಊರಲ್ಲಿ ಹಾಗೆ ಆಗುತ್ತೆ. ಲೈಕ್ ಫಸ್ಟ್ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ, ಅದನ್ನ ವಿಡಿಯೋ ಉಂಟು. ಅದೇ ಫಸ್ಟ್ ವಿಡಿಯೋಲೇ ವೈರಲ್ ಆಗಿತ್ತು. ಹಾಗೆ ನೀವು ನಿರೀಕ್ಷೆ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ? ಇಲ್ಲ, ರೀಚ್ ಆಗುತ್ತೆ ಏನಿಲ್ಲ. ಒಟ್ರಾಸಿ ನನ್ನ ವ್ಲಾಗ್ ಕಂಟೆಂಟ್ ಒಟ್ರಾಸಿ, ಲೈಕ್ ನೋ ಎಡಿಟಿಂಗ್, ಎಂತ ಉಂಟು ಅಂತಾನೆ ಹಾಕುದು. ನಾನು ಅದನ್ನೇ ಕೇಳಬೇಕಂತಿದ್ದೆ. ಈಗ ಬೇರೆ ಬೇರೆ ವ್ಲಾಗರ್ಸ್ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಇಂಥ ಕಂಟೆಂಟ್ ಕೊಡಬೇಕು, ಹೀಗೆ ಮಾಡಬೇಕು, ಎಡಿಟಿಂಗ್ ಹೀಗೆ ಬರಬೇಕು, ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ. ನಿಮ್ಮದು ಆ ರೀತಿ ಪ್ಲ್ಯಾನ್ ಏನಿಲ್ವ? ಅದು ಇಲ್ಲ, ಇವತ್ತೇ ಹಾಗೆ ಪ್ಲ್ಯಾನ್ ಇಲ್ಲ. ಇವತ್ತೇ ಪ್ಲ್ಯಾನ್ ಎಂತಂತ ಇವತ್ತೆಂತ ಮನಸ್ಸಾಯಿತು, ಇವತ್ತೇ ಚಳಿ ಉಂಟು, ಚಳಿಯಲ್ಲಿ ಉಪ್ಪಟ್ಟು ಪಚ್ಚಿರ್ ತಿನ್ನಲಿಕ್ಕೆ ತುಂಬ ಆಸೆ ಆಗ್ತಾ ಉಂಟು. ಸೊ ಎಂತ ಮಾಡ್ತೀನಿ, ನನ್ನ ಅಜ್ಜಿ ಮನೆಯಲ್ಲಿ ಅದೇ ಇರುತ್ತೆ. ಸೊ ತಗೊಳ್ಳಿ ಕಂಟೆಂಟ್ ಮಾಡೋದು ಅಷ್ಟೇ. ಸೊ ಎಂತ ಇಷ್ಟ ಆಗುತ್ತೆ, ಎಂತ ಕ್ರೇವಿಂಗ್ಸ್ ಆಗುತ್ತೆ, ಜಸ್ಟ್ ತಗೊಳ್ಳಿ ಕಂಟೆಂಟ್ ಮಾಡೋದು. ನಿಮ್ಮ ಅಮ್ಮ ಯಾವತ್ತು ಹೇಳಿಲ್ವ ನೀವು ಫಸ್ಟ್ ವ್ಲಾಗ್ ಮಾಡಿದಾಗ?
ಯಾವ ರಿಯಾಕ್ಷನ್ ಹೇಗಿತ್ತು ಅವ್ರದ್ದು? ರಿಯಾಕ್ಷನ್ ಅಂದರೆ ಅವರಿಗೆ ಆ್ಯಕ್ಚುಲಿ ಎಂಥ ಐಡಿಯಾ ಇಲ್ಲ. ಅವರು ಒಂದು ಸಿಂಪಲ್ ಲೈಕ್ ಸೋಷಿಯಲ್ ಮೀಡಿಯಾ ಎಂತ ಇಲ್ಲ ಅವ್ರ ಹತ್ರ. ನನ್ನ ರಿಲೇಟಿವ್ಸ್ ಹೇಳಿದರೆ, ಓ ನಿಮ್ಮ ಮಗಳು ಈಗ ಮಾಡಿದ್ರಲ್ವಾ, ಸೊ ಹಾಂ ಹೌದಾ, ಬಟ್ ಏನು ಇದೇ ಇಲ್ಲ, ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಒಂದು ಮಂಡೆ ಬಿಸಿ ಮಾಡೋದಿಲ್ಲ ಅದ್ರ ಬಗ್ಗೆ? ಇಲ್ಲ, ಎಂತ ಇಲ್ಲ. ಜಸ್ಟ್ ಹಾಂ ಓಕೆ ಮಾಡ್ತಾ ಇದ್ದಾರಾ, ಹಾಂ ಓಕೆ, ಅಷ್ಟೇ. ನಿಮ್ಮ ವ್ಲಾಗ್ಸ್ ನೋಡಿದಾರ ಅಮ್ಮ? ತೋರಿಸಿ? ಇಲ್ಲ, ನನ್ನ ಅಮ್ಮಗೆ ನೋಡಲಿಕ್ಕೆ ಆ್ಯಕ್ಚುಲಿ ಇದೇ ಆಗುತ್ತೆ. ನಾಚಿಕೆ ಅಂದರೆ ಎಂಥ ನಾಚಿಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಫಾರ್ ಎಕ್ಸಾಂಪಲ್, ನಾನು ಎಂತ ಹೇಳ್ತೀನಿ ಅಂತ, ನಾನು ಎಂತ ಮಿಸ್ಟೇಕ್ ಮಾಡ್ತೀನಿ, ಸೊ ನನ್ನ ಅಮ್ಮ ಅವಾಯ್ಡ್ ಮಾಡ್ತಾರೆ, ನನಗೆ ಭಯ ಆಗುತ್ತೆ, ಇಲ್ಲ ನನಗೆ ನೋಡಲಿಕ್ಕೆ ಇಲ್ಲ. ಹಾಗೆಯೇ ನನಗೆ ಕೂಡ ಆಗಿದೆ ಅದೇ ಅಭ್ಯಾಸ. ಲೈಕ್ ನಿಮಗೆ ಅರ್ಥ ಆಯ್ತಾ? ಗೊತ್ತಾಯ್ತು. ಹಾಂ, ಲೈಕ್ ಅವರಿಗೆ ಭಯ ಆಗುತ್ತೆ, ಅರೆ ನಾಚಿಕೆ ಆಗುತ್ತೆ, ಅರೆ ಇವತ್ತೇ ಎಂತ ಹಾಲು ಹೇಳಲ್ವಲ್ವಾ, ಹಾಗೆ ಭಯ. ನೀವೇನೋ ಮಿಸ್ಟೇಕ್ ಫಾರ್ ಎಕ್ಸಾಂಪಲ್, ಸ್ಟೇಜಲ್ಲಿ ನನ್ನ ಕಾಂಪಿಟೇಷನ್ ಇದ್ರೆ, ಸ್ಟೇಜಲ್ಲಿ ನನ್ನ ಎಂತ ಇದ್ರೆ, ನನ್ನ ಮಮ್ಮಿ ಕಣ್ಣಲ್ಲಿ ಯಾವಾಗ ನನಗೆ ಈಗ ನೋಡಲ್ಲ, ಓ ನನ್ನ ಡಾಟರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ, ಅವರು ಹೀಗ ಮಾಡ್ತಾರೆ, ಹೀಗ ಮಾಡಿ ಯಾರು ಕಮೆಂಟ್ ಮಾಡಿದ್ರೆ ಅಂದೆ ಎಡ್ಡೆ ಅಂಡೆ ಆತೆ ತುಂಬಾ ಎಲ್ಲೋ ಮಿಸ್ಟೇಕ್ ಮಾಡಿಬಿಡ್ತಾಳೆ ಅನ್ನೋಂತ ಒಂದು ಫೀಲಿಂಗ್ ಹಾ, ಇರುತ್ತೆ. ಒಂದು ಫೀಲಿಂಗ್ ಇರುತ್ತೆ ಸ್ವಲ್ಪ. ಹಾ, ನೀವು ಸ್ಕೂಲ್ ಕಾಲೇಜ್ ಲೈಫ್ ಇಂದ ಈ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ರಾ? ಡಾನ್ಸು, ಈ ತರ ಭಾಷಣ? ಸ್ಕೂಲ್ ಲೈಫಲ್ಲಿ ನಾನು ಡಾನ್ಸ್ ಮತ್ತೆ ಸ್ಪೋರ್ಟ್ಸ್ ಅಷ್ಟೇ. ಈ ಸ್ಪೀಚ್ ಏನಿಲ್ಲ, ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ನಾನು ಮಾತಾಡ್ಬೋದು ಅಂತ. ಲೈಕ್ ನಾನು ಹೇಗಂತ ನನಗೆ ಆ್ಯಕ್ಚುಲಿ ಎಂಥ ಆಪರ್ಚುನಿಟಿ ಕೂಡ ಸಿಕ್ಕಲಿಲ್ಲ ಕೂಡ, ಜಸ್ಟ್ ಸ್ಪೋರ್ಟ್ಸ್ ಅಲ್ವಾ. ಬಟ್ ನನ್ನ ಮನೆಯವ್ರ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ನಾನು ಮಾತಾಡ್ತೀನಿ. ಈಗ ಸ್ಪೋರ್ಟ್ಸ್ನ ಬಿಟ್ಟಿದ್ದೀರಾ ಟೋಟಲಿ? ಅದೇ ಒಂದು ಕಾಲೇಜ್ ಲೈಫಲ್ಲಿಯೇ ಫಿನಿಶ್ ಆಯಿತು. ಲೈಕ್ ಮುಂಚೆ ಮಾಡ್ಬೋದಿತ್ತು, ಬಟ್ ಆ ಟೈಮಲ್ಲಿ ಎಂತ ಹೀಗೆ ಪರಿಸ್ಥಿತಿ ಇಲ್ಲ. ಲೈಕ್ ಹಾಂ, ಬಟ್ ಮನೆಯಲ್ಲೂ ಹೋಗು ಏನು ಹೇಳಿಲ್ಲ? ಇಲ್ಲ, ಯಾಕೆಂದ್ರೆ ಅವರಿಗೆ ಆ್ಯಕ್ಚುಲಿ ಎಂತ ವ್ಯಾಲ್ಯೂ ಇಲ್ಲ. ಲೈಕ್ ಅರ್ಥ ಆಯ್ತಾ? ಪ್ಲಸ್ ಆ ಟೈಮಲ್ಲಿ ನನ್ನ ಲೈಕ್ ಅಂಚ ಪನ್ಪೇರ ಹಾಗೆ ಹೇಳ್ತಾರೆ, ಮಾಡುವ ಜನ ಹೇಗೆ ಕೂಡ ಮಾಡ್ತಾರೆ, ರೀಸನ್ಸ್ ಕೊಡಲ್ಲ ಅಂತ. ಇವತ್ತೇ ನಾನು ರೀಸನ್ ನಿಮಗೆ ಕೊಡ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ಸ್, ಸ್ವಲ್ಪ ವಸ್ತು ನಿಮಗೆ ರಿಕ್ವೈರ್ಮೆಂಟ್ ಉಂಟು. ಫಾರ್ ಎಕ್ಸಾಂಪಲ್ ಶೂಸು, ಎಲ್ಲಿ ಹೋಗಲಿಕ್ಕೆ ಉಂಟು, ಅಡ್ಮಿಷನ್. ನನ್ನ ಪೇರೆಂಟ್ಸಿಗೆ ಇಂಟ್ರೆಸ್ಟೇ ಇಲ್ಲ, ಸೊ ಅದೇ ಅಲ್ಲೇ ಸ್ಟಾಪ್ ಆಯಿತು. ಗೊತ್ತಾಯ್ತಾ? ಲೈಕ್ ಈಗ ನೀವು ಇದೆಲ್ಲ ಕಂಟಿನ್ಯೂ ಆಗ್ತಾ ಇದೆ? ಹಾಂ, ಇದರಲ್ಲಿ ಕಂಟಿನ್ಯೂ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲ ರಿಚ್ ಫ್ಯಾಮಿಲಿಯಾ ಹೇಗೆ? ಹೌದು, ನನ್ನ ಅಪ್ಪನ ಫ್ಯಾಮಿಲಿ ರಿಚ್ ಇದ್ದಾರೆ, ಅಮ್ಮನ ಫ್ಯಾಮಿಲಿ ಕೂಡ ರಿಚ್ ಇದ್ದಾರೆ. ಹಾಂ, ಲೈಕ್ ನಾಟ್ ರಿಚ್, ಮಿಡಲ್ ಕ್ಲಾಸ್ ರಿಚ್. ಇಲ್ಲಿ ಬಂದಾಗ ಅಜ್ಜಿ ಮನೆಯಲ್ಲಿ ಅಜ್ಜಿ ಜೊತೆಗೆ ಜಾಲಿ ಮಾಡಿಕೊಂಡು. ಹೌದು. ಹಾಂ, ಇನ್ನೊಂದು ಕೇಳಬೇಕು, ನೀವು ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಲ್ಲ, ನಿಮಗೂ ಎಲ್ಲೂ ಗಿಲ್ಟ್ ಫೀಡ್ ಆಗ್ತಿಲ್ವಾ? ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ ಮಾತಾಡ್ತೀರಿ. ತುಳುವನ್ನು ಮಾತಾಡಬೇಕು ಅಂತಿದೆ, ಕನ್ನಡನೂ ಮಾತಾಡಬೇಕು ಅಂತಿದೆ, ನಡುವಲ್ಲಿ ಹಿಂದಿನೂ ಮಿಕ್ಸ್ ಆಗುತ್ತೆ, ಕಮೆಂಟ್ಸ್ಗಳು ಬೇರೆ ಬೇರೆ ರೀತಿ ಕಮೆಂಟ್ಸ್ಗಳು ಬರ್ತವೆ. ಗಿಲ್ಟ್ ಅಲ್ಲ, ನಿಮಗೆ ಎಷ್ಟು ಕಷ್ಟ ಉಂಟು ಅದೇ ಗೊತ್ತುಂಟಾ? ಅದೇ ಒಂದೇ 3-4 ಟೈಮ್ ಹೇಳಲಿಕ್ಕೆ. ಆ್ಯಕ್ಚುಲಿ ನಾನು ಒಂದು ಕನೆಕ್ಷನ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ತುಳು ಪೀಪಲ್ಗೆ ನನ್ನ ತುಳು, ಮ್ಯಾಂಗ್ಳೂರು, ಉಡುಪಿ ಅವರಿಗೆ ತುಳು ಮಾತಾಡಲಿಕ್ಕೆ ನನ್ನ ತುಂಬ ಇಷ್ಟ. ಬಟ್ ಸಮ್ಟೈಮ್ಸ್ ಓಕೆ, ಎಲ್ಲರಿಗೆ ತುಳು ಕೂಡ ಬರಲ್ಲ ಕರ್ನಾಟಕದಲ್ಲಿ. ಸೊ ಸ್ವಲ್ಪ ಜನಗೆ ನಾನು ಕನ್ನಡ ಕೂಡ ಮಾಡ್ತಾ ಇದ್ದೀನಿ, ಹಾಗೆ ಅಲ್ಲ. ಅರ್ಥ ಆಯ್ತಾ? ಸೊ ನನಗೆ ಗಿಲ್ಟ್ ಅಲ್ಲ, ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಓ, ನಾನು ಎಲ್ಲ ಟ್ರೈ ಮಾಡ್ತೀನಿ ಅಲ್ವಾ ಮಾತಾಡಲಿಕ್ಕೆ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಇದೆಯಾ? ನೀವು ಶುರು ಮಾಡಿದ ಟೈಮು, ಹಾಂ, ಲಾಕ್ಡೌನ್ ಟೈಮಲ್ಲಿ ಶುರು ಮಾಡಿದ್ರಿ, ಆಗ ನಿಮ್ಮ ಈ ಲ್ಯಾಂಗ್ವೇಜ್ ಈಗಿರುವಂತಹ ಗ್ರಿಪ್ಪು? ಆ್ಯಕ್ಚುಲಿ ತುಳು ಎಂತ, ನನ್ನ ಜೊತೆಗೆ ತುಳು ಪೀಪಲ್ಸ್ ಇದ್ದಾರೆ. ಸೊ ತುಳು ಮಾತಾಡಲಿಕ್ಕೆ ಕಲೀಲಿಕ್ಕೆ ನನಗೆ ಲೈಕ್ ತುಳು ಕಲಿತೀನಿ. ಹೇಗೆ? ನನ್ನ ಅಪ್ಪ ಅಮ್ಮ ತುಳುವೇ ಮಾತಾಡೋದು. ಓಕೆ, ಕನ್ನಡ ಮಾತಾಡಲಿಕ್ಕೆ ನನ್ನ ಹತ್ರ ಒಂದು ಜನ ಕೂಡ ಇಲ್ಲ. ತುಳುವಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ತುಳುವೇ ಮಾತಾಡೋದು. ಕನ್ನಡ ನಾನು ಹೇಗೆ ಕಲಿತೀನಿ ಅಂತ ನನಗೆ ಕೂಡ, ಹೀಗೆ ನಾನು ಮಾತಾಡ್ತೀನಿ, ನನಗೆ ಕೂಡ ಗೊತ್ತಿಲ್ಲ ಹೇಗೆ ಕಲಿತೀನಿ ಅಂತ. ಜಸ್ಟ್ ವ್ಲಾಗ್ ನೋಡಿ, ಕನ್ನಡ ವ್ಲಾಗ್ಸ್ ನೋಡಿ ಕಲಿತೀನಿ. ಬರೆಯಕ್ಕೆ ಬರುತ್ತಾ? ಇಲ್ಲ, ಬಟ್ ನನಗೆ ಓದಲಿಕ್ಕೆ ಬರುತ್ತೆ. ಹಾಂ, ಸ್ವಲ್ಪ ಲೈಕ್ ನೀವು ಹೀಗೆ ನನಗೆ ಕೊಟ್ಟಿದ್ರೆ ನಾನು ಹಾಗೆ ಓದ್ಬೋದು. ಓಕೆ, ಎಲ್ಲಿ ಕಲ್ತಿದ್ದು? ಇಲ್ಲಿಗೆ ಬಂದು ಕಲ್ತಿದ್ದ? ಇಲ್ಲ, ಹೀಗೇನೆ ಕಲಿದು. ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ. ಹಾಂ, ಓಕೆ, ಮ್ಯಾನೇಜ್ ಮಾಡುವಷ್ಟು ಓದ್ಬೋದು, ಬರೀಲಿಕ್ಕೆ ಆಗೋದಿಲ್ಲ. ಬರೀಲಿಕ್ಕೆ ಆಗಲ್ಲ, ಅಷ್ಟು ಆಗಲ್ಲ ನನಗೆ.
ಈಗ ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲಿ ನಿಮಗೆ ಸಾಕಷ್ಟು ಕಂಟೆಂಟ್ಗಳು ಸಿಗುತ್ತೆ. ನೀವು ಅದನ್ನ ಪ್ರೋಸೆಸ್ ಹೇಗೆ ಮಾಡ್ತೀರಿ? ನೀವು ಒಂದು ಊರಿಂದ ಬಾಂಬೆಯಿಂದ ಇಲ್ಲಿಗೆ ಬರ್ತೀರಿ ಅಂತ ತಿಳ್ಕೊಳ್ಳಿ, ಕಂಟೆಂಟ್ ರೆಕಾರ್ಡ್ ಮಾಡ್ಕೊಂಡೇ ಬರ್ತೀರಿ, ಮೊಬೈಲ್ ಯಾವ್ದು ಕೈಲೇ ಇರುತ್ತಲ್ಲ ನಿಮ್ದು. ಹೌದು. ಎಲ್ಲಿ ಕಂಟೆಂಟ್ ಸಿಗುತ್ತೆ ಅಲ್ಲಿ ಆನ್ ಮಾಡ್ದೆ ಮಾತಾಡ್ಕೊಂಡು ಹೋದ, ಡೋಂಟ್ ಕೇರ್ ರಕ್ಷಿತಾ, ಒಟ್ಟಾಗಿ ಮುನ್ನೋಗೋದು. ಹೌದು. ಎಡಿಟಿಂಗ್ ಪ್ರೋಸೆಸ್ ಎಲ್ಲಿ ಮಾಡ್ತೀರಿ? ಲ್ಯಾಪ್ಟಾಪ್ ಇದೆಯಾ, ಸ್ಟುಡಿಯೋ ಇದೆಯಾ? ಲ್ಯಾಪ್ಟಾಪ್ ಇಲ್ಲ, ಫೋನಲ್ಲಿಯೇ ಮರ್ಜ್ ಮಾಡೋದು. ನನ್ನ ಆ್ಯಕ್ಚುಲಿ ಎಂತ ಎಡಿಟಿಂಗ್ ಇಲ್ಲ, ಎಂತ ಶೂಟ್ ಮಾಡ್ತೀನಿ ಜಸ್ಟ್ ಆ್ಯಡ್ ಮಾಡಿ ಹಾಕ್ಬಿಡ್ತೀನಿ. ಸೊ ಅದಕ್ಕೆ ನನಗೆ ಹೇಳೋದು, ನೋಡು ನೀವು ಎಂತ ಹೇಳ್ತೀಯಾ ಎಡಿಟ್ ಮಾಡು, ಆಗ ನಂತರ ಮಾಡು. ಯಾಕೆಂದರೆ ಟ್ರೋಲ್ ಜಾಸ್ತಿ ಹಾಗೇನೆ ಆಗಿದ್ದು. ಯಾಕೆಂದರೆ ನನಗೆ ಅದೇ ಎಂತ ಕೇರ್ ಇಲ್ಲ, ಲೈಕ್ ಎಂತ ಹೇಳಿದ್ದೀನಿ ಅಷ್ಟೇ ಎಡಿಟ್ ಮಾಡಿ ಮರ್ಚ್ ಮಾಡಿ ಹಾಕೋದು. ಸಾಕಷ್ಟು ಕಡೆ ಟ್ರೋಲ್ ಮಾಡ್ತಾರೆ ನಿಮ್ಮನ್ನ, ಬೇರೆ ನಿಮ್ಮ ಕಂಟೆಂಟ್ ಬರುವಂತ ಪಾಯಿಂಟ್ಗಳನ್ನ ತಗೊಂಡು ಟ್ರೋಲ್ ಮಾಡ್ತಾರೆ. ಹೌದು. ನಿಮಗೂ ಬರುತ್ತೆ ಆ ಟ್ರೋಲ್ಗಳು, ನೀವು ನೋಡ್ತೀರಾ? ಹೌದು. ಹೇಗೆ ಪಾಸಿಟಿವ್ ತಗೊಳ್ತೀರಾ ಅಥವಾ ಎಲ್ಲೋ? ನನಗೆ ಆ್ಯಕ್ಚುಲಿ ಇಷ್ಟ ಟ್ರೋಲು, ಲೈಕ್ ನಾನು ಎಂಜಾಯ್ ಮಾಡ್ತೀನಿ ಟ್ರೋಲು. ಲೈಕ್ ನಾನು ಎಂಜಾಯ್ ಮಾಡ್ತೀನಿ, ನನಗೆ ಎಂತ ಬೇಜಾರಾಗಲ್ಲ, 1% ಕೂಡ ಬೇಜಾರಾಗಲ್ಲ. ಬಟ್ ಸ್ವಲ್ಪ ಸ್ವಲ್ಪ ಆಗುತ್ತೆ, ಲೈಕ್ ನಾನು ಎಂತ ಇಲ್ಲ ಅದೇ ಹೇಳ್ತಾರಲ್ವ, ಅದೇ ಬೇಜಾರಾಗುತ್ತೆ. ಇಲ್ಲಾಂದರೆ ನನಗೆ ಏನು ಪ್ರಾಬ್ಲಮೇ ಇಲ್ಲ ಟ್ರೋಲ್. ಅದೇ ಒಂದು ಇದೇ ನಿಮಗೆ ಎಂತ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಇದೇ ಒಂದು ಬಿಸ್ನೆಸ್, ಗೊತ್ತಾಯ್ತಾ? ಅವರಿಗೆ ಕೂಡ ಟ್ರೋಲರ್ಸ್ಗೆ ಕೂಡ ನಾನು ಬೇಕು, ನನಗೆ ಕೂಡ ಟ್ರೋಲರ್ಸ್ ಬೇಕು, ಅರ್ಥ ಆಯ್ತಾ? ಹೌದು. ನನ್ನಿಂದ ಒಂದು 2 ಸಬ್ಸ್ಕ್ರೈಬರ್ ಅವರಿಗೆ ಸಿಕ್ಕಿದ್ರೆ, ಸ್ವಲ್ಪ ದೊಡ್ಡ ಸಿಕ್ಕಿದ್ರೆ ನನಗೇನೆ ಪುಣ್ಯ ಅಲ್ವಾ? ತ್ಯಾಗಮಯಿ ರಕ್ಷಿತಾ. ಹಾಗೆ ಯಾವ ಥರ ಬೇಜಾರಾಗಿದೆಯಾ? ಯಾವ್ದಾದ್ರು ಒಂದು ಮೇನ್ ಪಾಯಿಂಟ್ ಇಟ್ಕೊಂಡು ಏನೋ ಮಾಡಿರ್ತಾರೆ ಅಂತ ಬೇಜಾರು ನನಗೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಆಗಲಿಲ್ಲ. ಬೇಜಾರು ಅದೇ ಬೇಜಾರು, ಜಸ್ಟ್ ನಾನು ಎಂತ ಇಲ್ಲ ಅದೇ ಹೇಳ್ತಾರಲ್ವ, ಅದೇ ಜಸ್ಟ್ ಬೇಜಾರು. ಲೈಕ್ ಕಮೆಂಟ್ ಮಾಡ್ತಾರಲ್ವ, ಲೈಕ್ ನೀನು ಹಾಗೆ, ನೀನು ಲೌಡು, ನೀನು ಸೊ ಲೈಕ್ ಕ್ರಿಂಜ್ ಆ್ಯಂಡ್ ಆಲ್. ಓಕೆ, ವಿಡಿಯೋ ಅಲ್ಲಿ ಕ್ರಿಂಜ್ ಕಾಣಿಸುತ್ತೆ, ಬಟ್ ನಾನು ಕ್ರಿಂಜ್ ಇಲ್ಲ. ಲೈಕ್ ರಕ್ಷಿತ್ ಇರೋದೇ ಹೀಗೇನಾ? ನಾನು ನೀವು ಆ ವ್ಲಾಗಲ್ಲಿ ಮಾಡ್ತೀರಾ ಅದೇ ರಕ್ಷಿತಾ ಹೊರಗಡೆನೂ ಸಿಗ್ತಾರ? ನಾವು ಬೇರೆ ಕಡೆ ಮಾತಿಗೆ ಸಿಕ್ಕಾಗ ಅಷ್ಟೇ ಬೋಲ್ಡ್ ಆಗಿ, ಅಷ್ಟೇ ಓಪನ್ ಆಗಿ ನಾನು ನನ್ನ ಪೀಪಲ್ಸ್ ಜೊತೆಗೆ ಅಂದರೆ ನೀವು ನನ್ನ ಜೊತೆಗೆ ನಾನು ನಿಮ್ಮ ಹತ್ರ ಕಂಫರ್ಟೇಬಲ್ ಆದರೆ ನಾನು ಹಾಗೇನೆ ಇರೋದು. ಇಲ್ಲಾಂದರೆ ನಾನು ಹಾಗೆ ಫಸ್ಟಲ್ಲಿ ನಾನು ಹಾಗೆ ಏನಿಲ್ಲ, ಲೈಕ್ ಅರ್ಥ ಆಯ್ತಾ? ಟೈಮ್ ತಗೊಳ್ಳೋದು. ಟೈಮ್ ಇಲ್ಲ, ಜನ ಗೊತ್ತಾಗುತ್ತೆ ನನಗೆ, ಜನ ಗೊತ್ತಾಗುತ್ತೆ ನೋಡಲಿಕ್ಕೆ, ನೋಡುವಾಗನೇ ಜನ ಗೊತ್ತಾಗುತ್ತೆ. ಈಗ ನೀವು ಇಷ್ಟೆಲ್ಲ ವ್ಲಾಗ್ ಮಾಡಿಸ್ಕೊಂಡು ಹೊರಗಡೆ ಹೋದಾಗ, ಸಪೋಸ್ ಈಗ ಮಡಿಕೇರಿ ಬಂದ್ರಿ ಅಥವಾ ಇನ್ನು ಮ್ಯಾಂಗ್ಳೂರು ಸಿಟಿಗೆಲ್ಲ ಹೋದ್ರಿ, ಅಲ್ಲಿ ನಿಮ್ಮನ್ನು ಹೊರಗಡೆ ಜನ ಮಾತಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ? ಮುಂಚೆಯಿಂದ ಎಲ್ಲರೂ ಹೆಲೋ ಎಡ್ಡೇನೆ ಪಾತಿರುವೇರು, ಯಾರು ಹಾಗೆ ಹೇಳಲ್ಲ. ಎಂತರಿ ಯಾಕೆ ಈಗ ವಿಡಿಯೋ ಮಾಡ್ತಾರೆ ಅಂತ ಯಾರು ಏನು ಹೇಳಲ್ಲ. ಇದೇ ಹೇಳ್ತಾರೆ ಬ್ಯಾಕ್ ಸೈಡಲ್ಲಿ, ಫ್ರಂಟ್ ಸೈಡಲ್ಲಿ ಯಾರೂ ಹೇಳಲ್ಲ. ಎಲ್ಲದು ಒಳ್ಳೆದೇನೆ ಮಾತಾಡೋದು. ಖುಷಿ ಆಗುತ್ತೆ. ಲೈಕ್ ನನಗೆ ಆ್ಯಕ್ಚುಲಿ ಎಂತ ಅಂತ ನನಗೆ ಆ್ಯಕ್ಚುಲಿ ನಾನು ಇದೇ ಮುಂಚೆ ಕೂಡ ಹೇಳಿದ್ದೀನಿ, ಲೈಕ್ ನನಗೆ ಮರಬಾರ್ದು. ನಾನು ಯಾವಾಗ ಎಲ್ಲರೂ ಮೈಂಡಲ್ಲಿ ಇರಬೇಕು, ಲೈಕ್ ರಕ್ಷಿತಾ ಆಯ್ಕದಾದೇನು ಪಿನ್ ಏಪಲ್ಲ ಜನಗಳು ಮರೆತು ಬೋರೆ ಬಲ್ಲಿ ಸದಾ ಸ್ಮರಣೆಯಲ್ಲಿ ಇರಬೇಕು ಅಂತ. ಅಂಚ ಜನಗಳು ಹೆಂಗೆ ಏಪಲ್ಲ ಮರಪರೆ ಬಲ್ಲಿ ಆತೆ ಬೊಕ್ಕಂಕದಾಲ ಬುರ್ಚಿ. ಯಾವ್ದಾದ್ರು ವ್ಲಾಗ್ಸ್ ಬರೋದು ಡಿಲೇ ಆದಾಗ ಜನ ನಿಮ್ಮನ್ನ ಕೇಳ್ತಾರೆ, ಯಾಕೆ ರಕ್ಷಿತಾ ವ್ಲಾಗ್ಸ್ ಮಾಡ್ತಿಲ್ಲ? ಇದ್ದಾರೆ ಅಲ್ಲ ಹಾಗೆ, ಸೊ ಸ್ವಲ್ಪ ಜನ ಇದ್ದಾರೆ. ಸೊ ನನಗೆ ಒಂದು ಇದೇ ಆಗುತ್ತೆ, ಸ್ವಲ್ಪ ಜನ ಇದ್ದಾರೆ, ಒಂದು ಕಾಯ್ತಾರೆ. ಇಲ್ಲಾಂದರೆ ನನಗೆ ಯಾವಾಗ ಮಾಡ್ತೀನಿ ಹಾಕೋದು. ಇನ್ನೊಂದು, ನೀವು ಜನರಿಗೆ ಅಂದರೆ ನಿಮ್ಮ ನಿಜ ಲೈಫಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ನೀವು ತೋರಿಸ್ತೀರಿ, ಅದು ಬಿಟ್ಟು ಬೇರೆ ನೀವು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ನಿಮ್ಮ ಲೈಫಲ್ಲಿ ಏನಾಗ ಬರುತ್ತೆ, ನೀವೇನು ಮಾಡ್ತೀರಿ ಅದನ್ನೇ ಜನರಿಗೆ ತೋರಿಸುವಂಥ ಪ್ರಯತ್ನ ನಿಮ್ಮ ಇಲ್ಲ. 20% ಉಂಟು ನನ್ನ ಪರ್ಸ್ನಲ್, ಅದೇ ನನಗೆ ತೋರಿಸ್ಲಿಕ್ಕೆ ಆಗಲ್ಲ, ಅದೇ ನಾನು ತೋರಿಸಲ್ಲ. ಯಾಕೆಂದರೆ ನನ್ನ ಪರ್ಸ್ನಲ್ ಅದೇ, ಬಿಕಾಸ್ ಅದೇ ಎಲ್ಲ ನಮಗೆ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ. 80% ನನ್ನ ಹಾಗೆ ಅಂತ ಉಂಟು, ಹಾಗೇನೆ ಉಂಟು. ರಕ್ಷಿತಾ ಮುಂದಕ್ಕೆ ಇದೇ ರೀತಿ ವ್ಲಾಗಿಂಗಲ್ಲೇ ಹೋಗಬೇಕು ಅಂತಿದ್ದೀರಾ ಅಥವಾ ಬೇರೆ ಯಾವುದಾದ್ರು ಫೀಲ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಗ್ರ್ಯಾಜುಯೇಷನ್ ಯಾವಾಗ ಆ್ಯಕ್ಚುಲಿ ನಾನು 10th ಯಾವಾಗ ಕಂಪ್ಲೀಟ್ ಮಾಡಿದ್ದೀನಿ ಆವಾಗ ನನಗೆ ಗೊತ್ತಲೇ ಇಲ್ಲ ಎಂತ ಮಾಡೋದು. ಬಟ್ ನಾನು ಒಂದು 2-3 ಫೀಲ್ಡಲ್ಲಿ ಹೋಗಿದ್ದೀನಿ. ಫಾರ್ ಎಕ್ಸಾಂಪಲ್ ಫಾಸ್ಟ್ಯಾಗ್ ಕಂಪನಿ,
ಅದರಲ್ಲಿ ನಾನು ಒಂದು ಪಾರ್ಟ್ ಟೈಮ್ಗೆ ಹೋಗಿದ್ದೀವಿ ನಾನು. ಆ ಟೈಮಲ್ಲಿ ನನಗೆ ಗೊತ್ತಾಯಿತು, ಫಾರ್ ಎಕ್ಸಾಂಪಲ್ ನನಗೆ ಕಾಲಿಂಗಿಗೆ ಹಾಕಿದ್ದು ಫಾಸ್ಟ್ಯಾಗ್ ಅಂದರೆ ಎಂತ ಅಂತ. ನಿಮಗೆ ಗೊತ್ತುಂಟಾ ಫಾಸ್ಟ್ಯಾಗಲ್ಲಿ ಎಂತ? ನಿಮ್ಮ ದುಡ್ಡಿಲ್ಲ ಅಂದರೆ ನೀವು ಕಾಲ್ ಮಾಡ್ತಾರೆ ನಿಮ್ಮ ಬ್ಯಾಂಕಲ್ಲಿ, ಮ್ಯಾಮ್ ದುಡ್ಡುಂಟು ಯಾಕೆ ನನ್ನ ಆಗಲಿಲ್ಲ, ಅವರು ಬಿಡ್ತಿಲ್ಲ. ಅಲ್ಲಿ ನಾನು ಕೆಲಸ ಮಾಡೋದು. ಸೊ ಕಾಲ್ ಸೆಂಟರ್ ತರ. ಹೌದು. ಆ್ಯಂಡ್ ಕಸ್ಟಮರ್ಸ್ ಇದ್ದಾರೆ ಅಲ್ವಾ, ನಾನು ಒಂದು ಬಿಸ್ನೆಸ್ ಹಾಗೆ ಮಾತಾಡಲ್ಲ. ನಿಮ್ಮ ಹೀಗಾಯಿತು ಹಾಗೆಲ್ಲ ಕನ್ನಡದಲ್ಲಿ ಮಾತಾಡೋದು. ನಾನು ಕನ್ನಡ ಹೇಗೆ ಕಲಿತೀನಿ ಅಂತ ಯೋಚನೆ ಮಾಡ್ತೀರಲ್ವಾ. ನನ್ನ ಕಂಪನಿಯಲ್ಲಿ ನಾನು ಹೇಳಿದ್ದೀನಿ ನನಗೆ ಕನ್ನಡ ಬರುತ್ತೆ ಅಂತ, ಬಟ್ ಸತ್ಯಾಗಿ ನನಗೆ ಕನ್ನಡ ಬರಲಿಲ್ಲೇ ಇಲ್ಲ. ಓಕೆ, ಹೌದು. ನನಗೆ ಚೂಸ್ ಮಾಡಿದ್ದಾರೆ. ಇವತ್ತು ಎಂತ ಮಾಡೋದು, ಕಸ್ಟಮರ್ ಕಾಲ್ ಸಿಲೆಕ್ಟ್ ಆಗಿದ್ದೀವಿ. ನಾನು ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಕಾನ್ಫಿಡೆನ್ಸ್ ನೋಡಿ ಒಂದು ಸಿಲೆಕ್ಟ್ ಮಾಡಿದ್ದಾರೆ. ಆಗ ನಂತರ ಜನರು ಜೊತೆಗೆ ಮಾತಾಡಿ ಅವರು ಎಂತಾರೆ, ನಾನು ಹೇಗೆ ಕಲಿತೀನಿ ಗೊತ್ತುಂಟಾ, ಸುಮಾರು ಜನ ನನಗೆ ಬೈತಾರೆ, ನಿಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಯಾಕೆ ನೀವು ಅಲ್ಲಿ ಕೆಲಸ ಮಾಡೋದು. ಅದೇ ನನ್ನ HR ಎಲ್ಲರಿಗೆ ಗೊತ್ತಾಗಲಿಲ್ಲ ಎಂತ ಹೇಳ್ತಾರೆ ಅಂತ. ತುಂಬ ಬಟ್ ಹಾಗೆಯೇ ನಾನು ಕಲಿತೀನಿ, ಗೊತ್ತಾಯ್ತಾ. ಕಲಿತೀನಿ ಹೇಗೆ ಗೊತ್ತುಂಟಾ, ಫಾಸ್ಟ್ ಮಾತಾಡಲಿಲ್ಲ, ಸ್ಲೋ ಮಾತಾಡಿದ್ದೀನಿ. ಗೊತ್ತಾಯ್ತಾ. ಹಾಗೆ ಏನೆಲ್ಲ ಬೈತಿದ್ರು, ಲೈಕ್ ಹಾಗೇನೆ ಜಸ್ಟ್ ಆಬ್ವಿಯಸ್ಲಿ ಜನರು ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಜನರು ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಯಾಕೆ ಅವರು ನನಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಲೈಕ್ ಹೌದಾ ರಕ್ಷಿತಾ ನಿಮ್ಮ ಕನ್ನಡ ನನಗೆ ಅರ್ಥ ಆಗುವುದಿಲ್ಲ ಹಾಗೆ ಮೋಕೆಲಿ ಹೇಳ್ತಾರ ಇಲ್ವಾ. ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅಲ್ಲಿ ಟೋಲಲ್ಲಿ ಸ್ಟಾಪ್ ಮಾಡಿದ್ದಾರೆ ಗಾಡಿ. ಸೊ ಅದೇ ಹಾಗೆ ಮಾಡಿದ್ದೀನಿ. ಆಗ ನಂತರ ನನ್ನ ಮತ್ತು ನನ್ನ ಕಸ್ಟಮರ್ ಜೊತೆಗೆ ಹೇಗೆ ರಿಲೇಷನ್ಶಿಪ್ ಕ್ರಿಯೇಟ್ ಆಯಿತು ಗೊತ್ತುಂಟಾ. ಒಂದು ಬಿಸ್ನೆಸ್, ಒಂದು ಟೀಚರ್ ಸ್ಟೂಡೆಂಟ್ ಹಾಗೆ ಅಲ್ಲ, ಒಂದು ಕನ್ವಿನ್ಸಿಂಗ್. ಲೈಕ್ ನಮ್ಮ ಟೈಮ್ ಪೀರಿಯಡ್ ಅಂತ ಜಸ್ಟ್ 30 ಸೆಕೆಂಡಲ್ಲಿ ಫಿನಿಷ್ ಮಾಡಬೇಕು. ನಾನು ಹೇಗ 2 ಮಿನಿಟ್ ಎಕ್ಸ್ಪ್ಲೇನ್ ಮಾಡೋದು, ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಟ್ಟುದು. ನನಗೆ ಬೇರೆ ಕಾಲ್ಸ್ ಬರುತ್ತೆ, ಬಟ್ ಒಂದು ಪ್ರಾಬ್ಲಮ್ ಕ್ಲಿಯರ್ ಆದ ನಂತರನೇ ನಾನು ಮತ್ತೊಂದು ಹೋಗೋದು. ಯಾಕೆಂದರೆ ಪಾಪ ಇವರು ಕೂಡ ತುಂಬ ಟೈಮಿಂದ ಕನೆಕ್ಟ್ ಆಗುತ್ತೆ ಕಾಲು, ಎಲ್ಲರಿಗೆ ಹಾಗೆ ಆಗಲ್ಲ. ಅದೇ ಪ್ರಾಬ್ಲಮ್ಸ್ ನಾನು ನನ್ನ HR ಕೂಡ ಹೇಳೋದು ಹಾಗೆ ಯಾಕೆ. ಬಟ್ ನನಗೆ ಹಾಗೆ ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಅಲ್ವಾ, ನಾನು ವರ್ಕರು, ಗೊತ್ತಾಯ್ತಾ. ಒಂದು 11th ಸ್ಟ್ಯಾಂಡರ್ಡ್ ಆಗ. ಆಗ ನಂತರ ನಾನು ಎಂತ ಮಾಡಿದ್ದೀನಿ, ನನಗೆ ಆ್ಯಕ್ಚುಲಿ ನನ್ನ ಕಾಲ್ ತುಂಬ ದೊಡ್ಡ ಆಗ್ದಿತ್ತು. ಕಂಪ್ಲೇಂಟ್ಸ್ ಬರ್ತಾ ಇತ್ತು, ಯಾಕೆ ನೀವು ಇಷ್ಟು ಮಾತಾಡ್ತೀಯಾ ನಿಮ್ಮ ಕಸ್ಟಮರ್ ಜೊತೆಗೆ, ಎಂತ ಮಾತಾಡ್ತೀಯಾ ನೀವು, ಹಾಗೆ ಎಂತ ಇದೆ ಅಂತ. ಓಕೆ, ಸೊ ಆಗ ನಂತರ ಅವರು ಕೂಡ ಹೇಳಿದರು ಲೈಕ್ ನಾನು ಲೀವ್ ಲೈಕ್ ಮಾಡಲ್ಲ ಇವತ್ತೇ ನಾನು. ಬಟ್ ಅವರು ಹೇಳಿದ್ದಾರೆ ಸ್ವಲ್ಪ ಇದೇ ಕೂಡ ಜಾಸ್ತಿ ಮಾಡ್ತೀನಿ ಇರು. ಎಷ್ಟು ಕೊಡ್ತಾ ಇದ್ರು ನಿಮಗೆ ಅಲ್ಲಿ? ಒಂದು 18-19. ಓಕೆ. ಟೈಮಿಂಗ್ಸ್ 19,000. ಅದೇ ಟೈಮಿಂಗ್ಸ್ ಎಷ್ಟು? ಡ್ಯೂಟಿ ಟೈಮಿಂಗ್ಸ್ ಎಷ್ಟು ಗೊತ್ತುಂಟಾ, ಒಂದು 10 ಗಂಟೆಯಿಂದ ಒಂದು 4 ಗಂಟೆ ತನಕ. ಒಳ್ಳೆ ಸಂಬಳನೇ. ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಹೌದು. ಸೊ ಆ ಟೈಮಲ್ಲಿ ನನಗೆ ಗೊತ್ತಾಯಿತು ನನಗೆ ಇದೇ ಒಂದು ಟ್ಯಾಲೆಂಟ್ ಉಂಟಂತ. ಟ್ಯಾಲೆಂಟ್ ಅಲ್ಲ, ಇದೇ ನಾನು ಒಂದು ಕೆಲಸ ಮಾಡ್ಬೋದು ಅಂತ, ಜನರ ಜೊತೆಗೆ ಮಾತಾಡೋದು ಅಂತ. ಅದೇ ನನಗೆ ತುಂಬ ಇಷ್ಟ ಆಯಿತು. ಆಗ ನಂತರ ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇದೇನೆ ಬಂದಿದ್ದು, ಗೊತ್ತಾಯ್ತಾ. ನಿಮ್ಮ ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಆಗಲಿಕ್ಕೆ ಕೊರೋನಾ ಬರಬೇಕಾಯ್ತು. ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಕೊರೋನಾಕ್ಕೆ ನೀವು. ಈಗ ನೆಕ್ಸ್ಟ್ ಅದೇ ಫ್ಯೂಚರಲ್ಲಿ ಅದಕ್ಕೆ ಆಗಲೇ ಕೇಳ್ತಾ ಇದ್ದೆ ನಾನು. ಫ್ಯೂಚರ್ ಮದುವೆ ಮಕ್ಕಳು ಸಂಸಾರ ಇದ್ದಿದ್ದು, ಅದು ಬಿಟ್ಟು ಜಾಬ್ ಮಾಡಲ್ಲ ನಾನು ಯಾವಾಗ. ಬಿಸ್ನೆಸ್ಸೇ ಮಾಡ್ತೀನಿ. ಮಾಡುವ ಪ್ಲಾನ್ ಇದೆ. ಮಲ್ಪರ ಇತ್ತುಂಡ ಐಗ್ದಾದ ಪನ್ಪಿನ್ ಕನ್ನಡೋಡು ಮಾಡಕ್ಕಿದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ. ಲೈಕ್ ನನಗೆ ಅದೇ ಕೂಡ ನನ್ನ ಅಟೀಲ್ ಮಾಡಿ ಕೊಟ್ಟಿದ್ದು. ಹೋಟೆಲ್ ಅಂದರೆ ಚಿಕ್ಕ ಹೋಟೆಲ್. ನನಗೆ ಅಟೀಲ್ ಮಾಡಿ ಜನರಿಗೆ ನೀವೇ ಪ್ರಿಪೇರ್ ಮಾಡಿ ನೀವೇ ಯಾನೇ ಪ್ರಿಪೇರ್ ಮಾಡ್ಬೋದು. ತಿನ್ಪಾರೆಗ್ ಇಷ್ಟ. ತಿನ್ಪಾರೆಗ್ ಬಂಡ ಬಾಯಿ ಕೊರ್ಪಿನತ್ತಿ ಅಟೀಲ್ ಮಲ್ತುಕೊರ್ರೆಗ್ ಮಸ್ತ್ ಇಷ್ಟ. ಫುಡ್ ರೆಡಿ ಮಾಡಿ ಅವ್ರಿಗೆ ಬಡಿಸ್ಬೇಕು. ಹಾಗೆ ಇಷ್ಟ.
ಸೊ ಒಂದು ವೇಳೆ ಇದೇ ಜೊತೆಗೆ ನಾನು ಅದೇ ಕೂಡ, ಬಟ್ ಇವತ್ತೆ ಟೈಮ್ ಅಂತ ಅಡ್ಜಸ್ಟ್ ಆಗಲ್ಲ. ಇದೇ ನನ್ನ ಫ್ಯೂಚರ್. ಫಾರ್ ಎಕ್ಸಾಂಪಲ್ ಇದೇ ಸ್ವಲ್ಪ ಸೆಟಲ್ ಆಗಿದ್ರೆ ಆಗ ನಂತರ ಇದೇ ಮಾಡಿ ಎಲ್ಲಿ ಪಡುಬಿದ್ರಿ ಇಲ್ಲ ಬಾಂಬೆ ಅಲ್ಲ? ಎಲ್ಲಿ ಕೂಡ ಆಗುತ್ತೆ, ಹಾಗೇನಿಲ್ಲ. ಪಡುಬಿದ್ರಲ್ಲಿ ಮಾಡಿದ್ರೆ ಒಳ್ಳೆ ಇಲ್ಲ, ನಾನು ಊರಲ್ಲಿ ಮಾಡಲ್ಲ. ಯಾಕೆಂದರೆ ಊರುವ ರೆಸಿಪಿ ನಾನು ಮುಂಬೈಯಲ್ಲಿ ಕೊಡ್ತೀನಿ. ಊರುವ ಜನರಿಗೆ ಆಲ್ರೆಡಿ ಗೊತ್ತುಂಟು ನಮ್ಮ ಕೋರಿ ರೊಟ್ಟಿ, ನಮ್ಮ ಎಂತೆಂಥ ಗೋಳಿ ಬಜೆ ಎಂತೆಂಥ ಉಂಟು ಅಂತ ಅವರಿಗೆ ಆಲ್ರೆಡಿ ಗೊತ್ತುಂಟು. ಮುಂಬೈ ಜನರಿಗೆ ನನಗೆ ತೋರಿಸ್ಲಿಕ್ಕೆ ಉಂಟು ನನ್ನ ಮ್ಯಾಂಗ್ಳೂರಲ್ಲಿ ಎಷ್ಟು ವೆರೈಟಿ ಉಂಟು, ಎಷ್ಟು ಟೇಸ್ಟಿ ಉಂಟು ಅಂತ. ಗೊತ್ತಾಯ್ತಾ? ಊರದ ಜನಗಳು ಮಿಸ್ ಮಾಡ್ಕೊಳ್ಳೋದಿಲ್ವಾ? ರಕ್ಷಿತ್ ಒಂದು ಕೈ ರುಚಿ ನಮ್ಗೆ ಸಿಗೋದಿಲ್ಲ ಅಂತ. ಹಾಗೇನಿಲ್ಲ. ಇಲ್ಲಾಂದ್ರೆ ಅದೇ ವೆಕೇಶನ್ ರುಚಿ ನಾನು ಯೂಟ್ಯೂಬಲ್ಲಿ ಕೊಡ್ತೀನಿ ಅಲ್ವಾ. ವೆಕೇಶನ್ ಬಂದು ನೀವು ಫುಡ್ ಫೆಸ್ಟ್ ಮಾಡಿ ಹೋಗ್ಬೇಕು. ರಕ್ಷಿತಾ ಫುಡ್ ಫೆಸ್ಟ್. ಹ್ಮ್ ರಕ್ಷಿತ್ ಏನೆಲ್ಲ ಮಾಡ್ತೀರಿ ನೀವು? ಫುಡ್ ಬಗ್ಗೆ ಸುಮಾರು ಹೇಳಿದ್ರಾಗಲ್ಲ, ಏನೆಲ್ಲ ಫುಡ್ ಪ್ರಿಪೇರ್ ಮಾಡ್ತೀರಿ? ಎಲ್ಲ ಗೊತ್ತುಂಟು, ಬಟ್ ಎಲ್ಲ ಅರ್ಧ ಗೊತ್ತುಂಟು ಹಾಗೆ. ಫುಲ್ ಮಾಡೋದು ಯಾವುದು? ಕಂಪ್ಲೀಟ್ ಆಗಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಯಾವ್ದು ಮಾಡ್ತೀರಿ? ಅದೇ ಇದೆ ಪಾನಿಪುರಿ. ಯೂಟ್ಯೂಬ್ ನೋಡಿ ಪಾನಿಪುರಿ ಇಲ್ಲ, ಪಾನಿಪುರಿ ನನಗೆ ಕಂಪ್ಲೀಟ್ ಆಗಿ ಗೊತ್ತುಂಟು. ಎಲ್ಲಿ ಕಲ್ತಿದ್ದು? ಪಾನಿಪುರಿ ನನ್ನ ಚೈಲ್ಡ್ಹುಡ್ ಫೇವ್ರೆಟ್. ಅಲ್ಲಿ ಮಾಡೋರ ಹತ್ರ ಕೇಳ್ಕೊಂಡು. ಆಗ ನಂತರ ಇದೆ ಕೋರಿ ರೊಟ್ಟಿ. ಮೀಂದ ಗಜ್ಬು? ಮೀಂದ ಕಜಿಪ್ಲ ನುಂಗೆಲ್ದ ಕಜಿಪ್. ಮಲ್ಪರ? ಹಾ ಮಲ್ಪರ? ಹಾ, ಮಲ್ಪರೆ ಗೊತ್ತುಂಡು. ಅಂಚ ಮಲ್ಪರೆ ಪೂರ ಗೊತ್ತುಂಡಿ. ವಾ ಮೀನು ಫೇವ್ರೆಟ್ ಪಜ್ಜಿ ಮೀನ ನುಂಗೆಲ್ಲುಡ. ಪಜ್ಜಿ ನುಂಗೆಲ್ಲ ಇಲ್ಲ. ನೆಟ್ ಅಡೆ ಮೀನು ಇಷ್ಟ ನುಂಗೆಲೆಡು. ಪಜ್ಜಿಡೆಂಕ್ ಭೂತ ಎಲ್ಲ ಇಷ್ಟ, ಬಂಗುಡೆಲ್ಲ ಇಷ್ಟ. ಮದಿಮಲು? ಹಾ ಮದಿಮಲು? ಹಾ ಡಿಸ್ಕೋ ಡಿಸ್ಕೋ ಕೂಡ ಇಷ್ಟ, ಬಟ್ ಜಾಸ್ತಿ ನನಗೆ ಬಂಗುಡೆ ಭೂತೈ. ರಕ್ಷಿತ ಜಾಸ್ತಿ ಮೀನು ಮಾರ್ಕೆಟ್ಗೆ ಯಾಕೆ ಹೋಗೋದು? ವ್ಲಾಗಿಂಗ್ ಹೋಗೋದಾ, ಮೀನು ತರಕ್ಕೆ ಹೋಗೋದಾ? ಮೂರು ಉಂಟು. ಒಂದು ನನ್ನ ನಾಯಿ, ನನ್ನ ಡಾಗ್ಸ್ ಉಂಟಲ್ವಾ, ಅವರಿಗೆ ಬೇಕೆ ನಾನ್ ವೆಜ್. ಓಕೆ. ಸೆಕೆಂಡ್, ನಾನು ಒಂದು ವಿಡಿಯೋ ಕೂಡ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಜನರ ಜೊತೆಗೆ ಕನೆಕ್ಷನ್ ಇರಬೇಕಂತ ವಿಡಿಯೋ ಬೇಕೇ ಅಲ್ವಾ. ಗೊತ್ತಾಯ್ತಾ? ಇನ್ನೊಂದು ರಕ್ಷಿತನಿಗೂ ಮೀನು ಬೇಕು. ನನಗೆ ಕೂಡ ಮೀನು ಬೇಕು. ಎಷ್ಟು ನಾಯಿಗಳಿದಾವೆ? ವಿಡಿಯೋದಲ್ಲಿ ಸುಮಾರು ನೋಡಿದ್ದೀವಿ. ಇವತ್ತೇ ಒಂದು 4 ನಾಯಿ ಉಂಟು, 3 ಪುಚ್ಚೆ ಉಂಟು. ಹೆಸರು? ಶೆಲ್ಲಿ, ಗುಡ್ಡು, ಶೇರು, ಅಪ್ಪು. ಪುಚ್ಚೆ ಅಂತ ಇಲ್ಲ, ಒಂದುಂಟು ಕಪ್ಪು, ಅದೇ ಕಾಲು ಅಂತ ಹೇಳ್ತೀನಿ. ಸೊ ಅದೇ ಒಂದು ಪಿಂಕಿ, ಕಿಕ್ಕಿ, ಕಾಲ, ಅಷ್ಟೇ. ನೀವು ಹೋಟೆಲ್ ಶುರು ಮಾಡಿದ್ರೆ ಏನಾದ್ರು ಹೋಟೆಲ್ಗೆ ಹೆಸರು ಇಡಬೇಕು ಅಂತ ಏನಾದ್ರು ಪ್ಲಾನ್ ಹಾಕೊಂಡಿದ್ದೀರಾ? ಇಲ್ಲ, ಬಲೆ ಅಂತ ಅದಕ್ಕೆ ಹೇಳ್ಬೇಕು ಅಂತಿದ್ದೆ. ನೀವು ಬಲೆ ಗೈಸ್ ಬಲೆ ಶುರು ಮಾಡಿದ್ರಲ್ಲ, ಆ ಡೈಲಾಗ್ ಹೇಗೆ ಉಟ್ಕೊಳ್ತದ್ದು? ಹುಡುಕ್ಲಿಲ್ಲ, ಅದೇ ಕ್ಯಾಶುವಲ್ ವರ್ಡ್. ನೀವು ಹೋಗಿದ್ರೆ, ನೀವು ಬಸ್ಗೆ ಹೋಗಿದ್ರೆ, ನೀವು ಬಸ್ ಕಂಡಕ್ಟರ್ ಹೇಳಲ್ವಾ, ಬಲೆ ಕುಲ್ಲೆ, ಅದೇ ಇಮೋಷನಲ್ ವರ್ಡ್. ನಮ್ಮ ಎಲ್ಲರೂ ಹೇಳ್ತಾರೆ, ನಾನೇ ಅಲ್ಲ, ಎಲ್ಲರೂ ಹೇಳ್ತಾರೆ. ನೀವು ಕೂಡ ಹೇಳಲ್ವಾ, ತುಳುವಲ್ಲಿ ಮಾತಾಡ್ರೆ ಬಲೆ. ಬಟ್ ಅದೀಗ ರಕ್ಷಿತಾ ಟ್ರೇಡ್ ಮಾರ್ಕ್ ಆಗ್ಬಿಡ್ತು. ಹಾ ಎಲ್ಲೋದ್ರು ಅದೇ ಕರೀತಾರ. ಅದೇ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಅದೇ ವರ್ಡ್. ನೆಕ್ಸ್ಟ್, ಈಗ ನಿಮ್ಮದು ಫ್ಯೂಚರಲ್ಲಿ ಮದುವೆ? ಮದುವೆ ಮಾಡಬೇಕು. ಯಾರಿಗೆ? ಇವತ್ತೇ ಇಲ್ಲ, ಸಿಕ್ಕಿದ್ರೆ ಮಾಡ್ತೀನಿ. ಮಾಡೋದು ಆಗದ? ಮದುವೆ ಆಗೋದು? ಮದುವೆ ಮಾಡೋದು ನೀವು ತಂಗಿಗೆ ಮದುವೆ ಮಾಡಬೇಕು. ಅವರು ನನ್ನ ಮುಂಚೆನೆ ಮಾಡ್ತಾರೆ ನನಗೆ ಅನ್ಸುತ್ತೆ. ಫಾಸ್ಟ್ ಇದ್ದಾರಾ? ಇಲ್ಲ, ಬಟ್ ಸ್ಟಿಲ್ ಇಂಟ್ರೆಸ್ಟೆಡ್. ಎಂತ ಹುಡುಗ ನಿಮ್ಮದೇ ಹಿಂಗಿರ್ಬೇಕು ಅಂತ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡ್ತಿರ್ಬೇಕು, ಎಜುಕೇಟೆಡ್ ಜಾಬ್? ಇಲ್ಲ, ಹಾಗೆ ಏನಿಲ್ಲ. ನನ್ನ ಹಾಗೆ ಇರಬಾರ್ದು. ಲೈಕ್ ಅವರು ನನ್ನ ಹಾಗೆ ಇದ್ರೆ ಅದೇ ಆಗಲ್ಲ. ಅವರಿಗೆ ನನ್ನ ಜೊತೆಗೆ ಇರ್ಲಿಕ್ಕೆ ಆಗಲ್ಲ, ನನಗೆ ಅವ್ರ ಜೊತೆಗೆ ಇರ್ಲಿಕ್ಕೆ ಆಗಲ್ಲ. ಚಪ್ಪೆ ಜನ ಕೂಡ ಆಗಲ್ಲ ನನಗೆ. ಬಿಕಾಸ್ ನಾನು ಎಷ್ಟು ಹೇಳಿದ್ರೆ ನನಗೆ ಒಂದು ಪರ್ಸನ್ ಬೇಕಲ್ವಾ, ಸ್ವಲ್ಪ ಕೂಡ ಮಾತಾಡು ಅಂತ. ಆಕ್ಷನ್ಗೆ ರಿಯಾಕ್ಷನ್ ಬೇಕು. ಆಕ್ಷನ್ಗೆ ರಿಯಾಕ್ಷನ್ ಬೇಕು, ಬಟ್ ಜಾಸ್ತಿ ರಿಯಾಕ್ಷನ್ ಕೂಡ ಬೇಕಿಲ್ಲ ನನಗೆ. ನಿಮ್ಮಷ್ಟು ರಿಯಾಕ್ಷನ್ ಕೊಟ್ಟರೆ ಕಷ್ಟ ಆಗ್ಬಿಡುತ್ತೆ. ಹೌದು. ಸೊ ಸಿಕ್ಕುತ್ತೆ, ಮಾಡ್ತೀನಿ. ನೋಡ್ಕೊಳ್ಳಿಲ್ವಾ? ಇಲ್ಲ. ಎಲ್ಲಿದು ಬಾಂಬೆದಾಗಬೇಕು ಅಂತನಾ, ಊರದಾಗಬೇಕು ಅಂತನಾ? ಇಲ್ಲ, ಹಾಗೇನಿಲ್ಲ. ಬಟ್ ಊರು ಹಾಗೇನಿಲ್ಲ, ಮುಂಬೈ ಊರು, ಔಟ್ ಆಫ್ ಇಂಡಿಯಾ ಹಾಗೇನಿಲ್ಲ. ಯಾರು ಸಿಕ್ಕಿದ್ರೆ ಲೈಕ್
ಟುಡೇ ಕೂಡ ಸಿಕ್ಕಿದ್ರೆ ನಾನು ಇವತ್ತೇನೆ ಮದುವೆ ಆಗ್ತೀನಿ. ಮಡಿಕೇರಿಯವರು ಯಾರು ಆಗ್ತಾರೆ? ಹಾಗೇನಿಲ್ಲ. ಬೇಡ. ಅಲ್ಲ, ನನಗೆ ಇವತ್ತೇ ಮಡಿಕೇರಿ ಸಿಕ್ಕಿದ್ರೆ ಹುಡುಗ ನಾನು ನಿಮ್ಮ ಬಿಟ್ಟು ಯಾರಿಗೆ ಇಲ್ಲಿ ನೋಡ್ಲಿಲ್ಲ. ಲೈಕ್ ಇಲ್ಲೇ ಹೊಡಿತಾವಲ್ಲ, ಹಾಗೆಲ್ಲ ಮಾತಾಡಲಿಲ್ಲ. ಹಾ ಅವ್ರಿಗೂ ಮದುವೆ ಆಗಲಿಲ್ಲ, ವಯಸ್ಸಾಗಿದೆ, ಬೇಗ ಆಗ್ಲಿ. ಮದುವೆಗೆ ವಯಸ್ಸು ಏನು ಇದೇ ಇಲ್ಲ, ವಯಸ್ಸಂತ ಎಂತ ಇಲ್ಲ ಮದುವೆಗೆ. ಯಾವಾಗ ಕೂಡ ಮಾಡ್ಬೋದು, 18 years ಅಲ್ಲಿ ಕೂಡ ಮಾಡ್ಬೋದು. ಕಾನೂನು ಬಿಡ್ಬೇಕಲ್ಲ. ನೋ, ಕಾನೂನು ಯಾಕೆ 21 ಇಲ್ಲ. ನನಗೆ ನಾನು ಮೆಂಟಲಿ ಪ್ರಿಪೇರ್ ಇದ್ದೀನಿ, ನಾನು ಯಾವಾಗ ಕೂಡ ಮಾಡ್ತೀನಿ, ನಾನು ಕಾನೂನು ನೋಡಲ್ಲ. ಹಾ, ನಿಮ್ಮನ್ನ ಕಾನೂನು ನೋಡುತ್ತಲ್ಲ. ಎಷ್ಟು ವರ್ಷದಲ್ಲಿ ಮದುವೆ ಆಗೋಕೊಂಡಿದ್ದೀರಿ? ಅದೇ ಹೇಳ್ತಾ ಇದ್ದೀನಿ, ಎಂತ ವರ್ಷ ಅಲ್ಲ, ನಾಳೆ ಸಿಕ್ಕಿದ್ರೆ ನಾಳೆ ಮಾಡ್ತೀನಿ. ಹಾಗೆ ಯಾರನ್ನು ಕರೆಯೋದೇನಿಲ್ಲ. ಯಾಕೆ ಬೇಡವಾ? ಬೇಡ. ಯಾಕೆಂದ್ರೆ ರಕ್ಷಿತ ಮದುವೆ ಯಾವ ರೀತಿ ಆಗುತ್ತೆ ಅಂತ ಒಂದು ಸಿಂಪಲ್ ಸಿಂಪಲ್ ಅಂದ್ರೆ ಇವತ್ತೇ ಎಂತ ಪ್ಲಾನ್ ಮಾಡಲಿಲ್ಲ. ನನ್ನ ಅಜ್ಜಿ ಮನೆಯಲ್ಲಿ ಆಗುದು ನಾನು ಮದುವೆ. ಮನೆಯಲ್ಲಿ ಊರವ್ರನ್ನೆಲ್ಲ ಕರೆಯೋದಿಲ್ಲ? ಇಲ್ಲ, ಎಂತ ಅವಶ್ಯಕತೆ ಇಲ್ಲ. ಓಕೆ, ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಓಕೆ, ಬಟ್ ಎಲ್ಲರಿಗೆ ಎಂತ ಕೇರ್ ಇಲ್ಲ. ಇವತ್ತೇ ಬರ್ತಾರೆ, ಊಟ ಮಾಡಿ ಹೋಗ್ತಾರೆ, ನಾಳೆ ಅವರು ಲೈಕ್ ಮಾಡ್ತಾರಲ್ಲ. ಬಟ್ ಅದೇ ಅವಶ್ಯಕತೆ ನನಗೆ ಅವಶ್ಯಕತೆ ಇಲ್ಲ. ಅವರ ಮನಸ್ಸೇ ಪ್ಯೂರ್ ಇಲ್ಲ ಅಂದ್ರೆ ಎಂತ ಮಾಡ್ಲಿಕ್ಕೆ ನನಗೆ ಮಾಡ್ತೀರಿ? ಮಾಡಲ್ಲ ನಾನು ಜಡ್ಜ್, ಬಟ್ ನನಗೆ ಬೇಡ. ಲೈಕ್ ಸಿಂಪಲ್ ಆಗಿ ಆಗುವಂತ. ಹಾ, ಸಿಂಪಲ್. ಅಪ್ಪ ಅಮ್ಮ ಅಜ್ಜಿ, ನನ್ನ ತಂಗಿ, ನನ್ನ ಕರೀದಿಲ್ಲ? ಫ್ರೆಂಡ್ಸ್, ಮತ್ತೆ ನನ್ನ ಗಂಡ ಮತ್ತೆ ನಾನೇ ಸಾಕು. ಎಲ್ಲರಿಗೆ ಬಂದ್ರೆ ಇವರಿಗೆ ಎಲ್ಲ ಗಂಡ ಇಲ್ಲದಿದ್ರೆ ಯಾರಿಗೆ ಮದುವೆ ಮಾಡೋದಲ್ಲಿ? ಹಾ, ಗಂಡ ಇಲ್ಲದಿದ್ರೆ ಯಾರಿಗೆ ಮದುವೆ ಮಾಡೋದು? ಹೌದು, ಅದೇ ನಾನು ಹೇಳುದು. 2 people ಆರ್ ಜಸ್ಟ್ ಇಂಪಾರ್ಟೆಂಟ್. ನನ್ನ ಅಪ್ಪ ಅಮ್ಮ ಯಾರಿಲ್ಲದಿದ್ರೆ ಗಂಡ ಅಂತ ಇರಬೇಕು. ಹಾ. ಇನ್ನೊಂದು, ಈ ನೀವು ವ್ಲಾಗ್ ಮಾಡೋತ್ತಿಗೆ ಲ್ಯಾಂಗ್ವೇಜಸ್ ಕೆಲವೊಮ್ಮೆ ಮಿಸ್ ಆಗುತ್ತೆ, ಬೇರೆ ಬೇರೆ ವರ್ಡ್ಸ್ಗಳನ್ನ ಏನೋ ಮಿಸ್ ಆಗಿ ಬರುತ್ತೆ. ನೀವು ಎಡಿಟಿಂಗ್ ಅಲ್ಲಿ ಅದನ್ನ ಗಮನಿಸೋದಿಲ್ವಾ? ಹೇಗೆ ಬೇಕು ಅಂದ್ರೆ ಅಲ್ಲಿ ಹಾಕ್ತೀರಾ? ಇಲ್ಲ, ಬಟ್ ಹಾಗೇನಿಲ್ಲ. ಅದೇ ಹೇಗಂತ ಓಕೆ, ಲೈಕ್ ಟ್ರೋಲ್ ಅಂತ ನನ್ನ ಫಸ್ಟಿಂದ ಲೈಕ್ ನನ್ನ ಎಲ್ಲ ವಿಡಿಯೋ ಟ್ರೋಲೇ ಆಗುತ್ತೆ. ಹಾಗೆ ಏನು ಇದೇ ಇಲ್ಲ. ಲೈಕ್ ನಾನು ಮಾತಾಡುವುದೇ ಹಾಗೆ, ಲೈಕ್ ಒಂದು ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ತೀರಿ, ಏನೋ ನಾವು ಆಡು ಭಾಷೆಯಲ್ಲಿ ಮಾತಾಡುವಂಥ ಪದಗಳನ್ನೆಲ್ಲ ಬಳಸ್ತೀರಿ. ಬಟ್ ಓಪನ್ ಆಗಿ ಹೊರಗಿನ ನೋಡುವವರಿಗೆ ಅವರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಬಿಕಾಸ್ ಅವರು ನನಗೆ ಈಗ ನನಗೆ ನೋಡಲಿಲ್ಲ. ನೋಡಿ, ಈಗ ಮಾತಾಡುವ ಡಿಫ್ರೆನ್ಸ್, ಮೊಬೈಲಲ್ಲಿ ನೋಡಿ ಜಡ್ಜ್ ಮಾಡುವ ಅದೇ ಪರ್ಸನ್ ಡಿಫ್ರೆಂಟ್, ಗೊತ್ತಾಯ್ತಾ? ಹಾಂ, ಬಟ್ ಅದನ್ನು ಸರಿ ಮಾಡಿಸ್ಕೋಬೇಕು. ಎಲ್ಲೋ ನೀವು ಇಲ್ಲ ಸರಿ ಮಾಡಬೇಕು ಅಂತ ನನಗೆ. ಯಾಕೆಂತಂದ್ರೆ ನಿಮಗೆ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ, ಸಾಕಷ್ಟು ಮಂದಿ ಕಮೆಂಟ್ ಮಾಡ್ತಾರೆ, ನಿಮ್ಮ ಕಂಟೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಏನೋ ನೀವೊಂದು ಮಾತಾಡಿದಾಗ ಅಥವಾ ಯಾವುದೋ ಒಂದು ಪದ ಯೂಸ್ ಮಾಡಿದಾಗ ಹರ್ಟ್ ಆಗುತ್ತೆ ಅವರಿಗೆ. ಹರ್ಟ್ ಆಗುತ್ತೆ, ಬಟ್ ಎಂತ ಮಾಡುದು? ಅಂಥದ್ದು ಇನ್ಸಿಡೆಂಟ್ ಸುಮಾರಾಗಿದೆಯಾ? ಹಾಂ, ಅಷ್ಟು ಆಗ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಅದೇ ಎಲ್ಲರಿಗೆ ಅದೇ ಪ್ರಾಬ್ಲಮ್ ಇರುತ್ತೆ. ಒಂದೊಂದು ಯಾರು ನೋಡಿ, ಕನ್ನಡದಲ್ಲಿ ಹೇಗ ಹೇಳಬೇಕು, ಪಂಡ ಮಾತಾಗ್ಲಿಕ್ಲ ಇಷ್ಟ ಆವೊಂದು ಉಂಡು, ಮಾತಾಗ್ಲಿಕ್ಲ ಇಷ್ಟ ಆವಡು ಪಂದು ಇಜ್ಜಿ ಇತ ಇರು ಎತ್ತುಲ ಎಡ್ಡೆ ಮಲ್ಪುಲೆ ಅವು ಎರೆಗಾಂಡಲ ಐಕ್. ಪಾಯಿಂಟ್ ಮಾಡಿ ನಿಮ್ಮನ್ನು ದೂಷಣೆ ಮಾಡೋನು ಇದ್ದೇ ಇರ್ತಾನೆ ಅಲ್ಲಿ. ಹೌದು. ಸೊ ನಾವು ಹೇಗೆ ಇರ್ತೀವಿ ಹೇಳಬೇಕು. ಆಗ ನಂತರ ಎಂತ ಕಾನ್ಸಿಕ್ವೆನ್ಸಸ್ ನಾನು ಫೇಸ್ ಮಾಡ್ತೀನಿ. ಅರ್ಥ ಆಯ್ತಾ? ಬಟ್ ಲೈಫಲ್ಲಿ ಡೋಂಟ್ ಕೇರ್ ರಕ್ಷಿತಾ. ಹಾ, ಇಲ್ಲ ಬಿಲ್ಕುಲ್ ಇಲ್ಲ. ನನ್ನ ಎನ್ನ ಪಗತೆ ದಾದನ್ ಪಿನಿ, ನನ್ನ ಪಗತೆ ಯಾರು ಬೇರೆ ಇದ್ರೆ ಯೂಟ್ಯೂಬು ಲೈಕ್ ಇದ್ದಾರೆ, ಹಾಗೆ ಜನರು ಇದ್ದಾರೆ. ಬಟ್ ಯಾವಾಗ ಬಂದ್ ದಾದನ್ ಪಿನಿಯೇ ಬಂದು ಮಲ್ದುವೇರ್ ಬಂದು ಕ್ಲೋಸ್ ಮಾಡಿಬಿಡ್ತಿದ್ರು. ಹಾ, ಬಟ್ ನನಗೆ ಹಾಗೇನು ಇದೇ ಇಲ್ಲ. ಬಟ್ ನಮಗೆ ಕೇರ್ ಕೂಡ ಮಾಡಬಾರ್ದು. ಲೈಕ್ ನ್ಯೂ ಕಮ್ಮರ್ಸ್ ಯೂಟ್ಯೂಬರ್ಸ್, ಲೈಕ್ ಜನರು ಹೇಳ್ತಾರೆ, ನೀವು ಎಂತ ಕೂಡ ಮಾಡಿ, ಜನರು ಹೇಳ್ತಾರೆ. ಜನರು ಕೆಲಸನೇ ಹೇಳುವುದು. ಏನು ನೋಡೋರು ಹೇಳ್ತಾರೆ ಅವ್ರ ಒಪಿನಿಯನ್. ಬಟ್ ಯು ಹ್ಯಾವ್ ಟು ರೆಸ್ಪೆಕ್ಟ್. ಏನು ಹೇಳಿದ್ರು ಅದನ್ನ ನಮಗೆ ಎಂತ ಇಷ್ಟ ಉಂಟು ಮಾಡಬೇಕು, ಮಾಡ್ತಾ ಇರಬೇಕು.
ಕಮೆಂಟಲ್ಲಿ ಯಾವುದು ನಮಗೆ ಬೇಕು ಅನಿಸುತ್ತೆ ಅದನ್ನು ತಗೋಬೇಕು ನಾನು ತಗೋಬೇಕು. ಈಗ ತುಳುವಲ್ಲಿ ಕನ್ನಡದ ಸಾಕಷ್ಟು ವ್ಲಾಗರ್ಸ್ ಇದ್ದಾರೆ, ನಿಮಗೆ ಜಾಸ್ತಿ ಸಪೋರ್ಟ್ ಮಾಡುವಂಥ ವ್ಲಾಗರ್ಸ್ ಇದ್ದಾರಾ? ರಕ್ಷಿತ ಮಾಡೋ ಕಂಟೆಂಟಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ ಇಲ್ಲ, ಯಾರೂ ಇಲ್ಲ. ಇಲ್ಲ, ರಕ್ಷಿತ ಒನ್ ಆ್ಯಂಡ್ ಓನ್ಲಿ ರಕ್ಷಿತ ಇಲ್ಲ. ನನಗೆ ಈಗ ಬೇರೆ ಬೇರೆ ಅಂದರೆ ಒಂದು ಗ್ರೂಪ್ ಮಾಡ್ಕೊಳ್ತಾರೆ, ವ್ಲಾಗರ್ಸ್ ಗ್ರೂಪ್ ಅಥವಾ ಯೂಟ್ಯೂಬರ್ಸ್ ಗ್ರೂಪ್ ಅಂತ. ನೀವು ಅಂತ ಗ್ರೂಪಲ್ಲೆಲ್ಲ ಇದ್ದೀರಾ? ಇಲ್ಲ ಇಲ್ಲ, ನಾನು ಇಂಡಿವಿಜುವಲೇ ನಾನು ಕಂಫರ್ಟೇಬಲ್ ಫೀಲ್ ಮಾಡ್ತೀನಿ. ಸಿಂಗಲ್ ಶೇರ್? ಸಿಂಗಲ್ ಶೇರ್. ಲೈಕ್ ಎಲ್ಲ ಹೋದ್ರೆ ರಕ್ಷಿತ ಒಂಟಿಯಾಗಿ ಒಬ್ಬಳೇ ಮಾಡೋದು. ನೆಕ್ಸ್ಟು ಭವಿಷ್ಯದಲ್ಲಿ ನಿಮ್ಮದು ಮುಂದೆ ಮದುವೆದ ಬಗ್ಗೆ ಎಲ್ಲ ಮಾತಾಡಿದ್ರಿ, ಜೀವನ ಹೇಗೆ ಹೋಗಬೇಕು ಅಂತ ನಿಮ್ಮದು ಕಲ್ಪನೆ ಇದೆ? ಫ್ಯೂಚರ್ ಬಗ್ಗೆ ಫ್ಯೂಚರ್ ಎಂತ, ನಮಗೆ ನಾಳೆ ಎಂತ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಎಂತ ಫ್ಯೂಚರ್ ಅಲ್ಲ, ನಾನು ಜಸ್ಟ್ ಪ್ರೆಸೆಂಟ್, ಲೈಕ್ ಟುಡೇ, ದಟ್ಸ್ ಇಟ್. ಟುಡೇನೇ ನೋಡೋದು ನಾನು, ನಾಳೆ ಅಂತ ನೋಡಲ್ಲ. ನೀವು ಇಷ್ಟೆಲ್ಲ ತತ್ವ ಹೇಳ್ತೀರಿ, ಬೋಧನೆ ಮಾಡ್ತೀರಿ, ಯಾಕೆ ನೀವು ಒಂದು ಒಳ್ಳೆ ತತ್ವಜ್ಞಾನಿ ಥರ ಜನರಿಗೆ ಬೋಧನೆ ಮಾಡಬಾರ್ದು? ಅರ್ಥ ಆಗಲಿಲ್ಲ. ಈಗೆಲ್ಲ ಹೇಳ್ತೀರಲ್ಲ, ಲೈಫ್ ಲೆಸನ್ ಹೇಳ್ಕೊಡ್ತೀರಲ್ಲ, ಹೇಳ್ಕೊಡೋದಲ್ಲ, ಹೇಳ್ತಾ ಇದ್ದೀರಲ್ಲ, ನಾಳೆ ಬಗ್ಗೆ ಏನೂ ಗೊತ್ತಿಲ್ಲ, ಇವತ್ತಿನ ಲೈಫ್ ಎಂಜಾಯ್ ಮಾಡಬೇಕು, ಶೀಲ್ಡ್ ಆಗಿರಬೇಕು ಅಂತ. ಜನರಿಗೆ ಆ ರೀತಿಯಾದಂಥ ಕಂಟೆಂಟ್ಗಳನ್ನ ಯಾಕೆ ಕೊಡಬಾರ್ದು ಅಂತ? ಬೇಡ ಅಂತ ಅಂತದ್ದು ಸುಮಾರು ಜನ ಇದ್ದಾರೆ ಅವ್ರ ಮಧ್ಯೆ. ಹೌದು, ಸುಮಾರು ಜನ ಇದ್ದಾರಲ್ವಾ ಅದೇ ಮಾಡಲಿಕ್ಕೆ. ರಕ್ಷಿತ್ ಒಂದು ಪ್ಲಾಟ್ಫಾರ್ಮ್ ಇದೇ ಪ್ಲಾಟ್ಫಾರ್ಮ್ ನಾನು ಮುಂದೆ ಹೋಗ್ತೀನಿ. ಹೌದು. ನನ್ನ ಹೆಂಚಿನ ಉಂಡು, ನನ್ನ ಹೆಂಚಿನ ಬದಿರ್ಗ ಪನ್ಲೀರ್ ಬಡ ಒಂದೊಂದು. ಯಾವಾಗ ಕೂರ್ಗೆ ಬರ್ತಾ ಇರ್ತೀರಿ? ನೆಕ್ಸ್ಟಿಗೆ ಬರ್ತಾ ಇದ್ದೀನಿ. ಕ್ಲೈಮೇಟ್ ನನಗೆ ತುಂಬ ಚೆನ್ನಾಗಾಯಿತು, ಬರ್ತಾ ಇದ್ದೀನಿ. ಅದೇ ಬರೋದು ಉಪ್ಪೆ ಬರ್ತಾ ಇರ್ತೀನಿ. ನೆಕ್ಸ್ಟ್ ಬರುತ್ತೆ ಇನ್ನಷ್ಟು ಲ್ಯಾಂಗ್ವೇಜ್ ರಕ್ಷಿತ್ ಅಂತ ಕಂಟ್ರೋಲ್ ಇರಬೇಕು. ಓಕೆ. 2 ತುಳು ಪ್ಲಸ್ ಇದು ಮನೇಲಿ ಕಂಪ್ಲೀಟ್ ತುಳು ಮಾತಾಡೋದು? ಕಂಪ್ಲೀಟ್ ತುಳು. ಈ ಕಡೆ ಹೊರಗಡೆ ಬಂದಾಗ ಎಲ್ಲ ಮಿಕ್ಸು, ಅದೆಲ್ಲ ಖುಷಿ ಪಡ್ತೀರಲ್ಲ? ಹೌದು. ಮಡಿಕೇರಿಗೆ ಬರ್ತಾ ಇರಿ, ಸಿಗ್ತಾ ಇರುವ ಬಂದಾಗೆಲ್ಲ ಬನ್ನಿ. ಫಸ್ಟ್ ಟೈಮ್ ಸಿಕ್ಕಿದ್ದು ದಿಢೀರ್ ಅಂತ, ವಿತೌಟ್ ಪ್ಲ್ಯಾನ್ ನಾವು ಪಾಡ್ಕಾಸ್ಟ್ ಕೂತ್ವಿ. ನಿಮ್ಮ ಕಂಟೆಂಟ್ಗಳು ಮತ್ತಷ್ಟು ಹೋಗಲಿ, ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮ್ಮಿಂದ ಸಿಗಲಿ. ಟ್ರೋಲ್ ಮಾಡೋರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಟ್ರೋಲ್ ಮಾಡೋರ್ಗೂ ಕೂಡ ನಿಮ್ಮ ಆಹಾರ ಸಿಗ್ತಾ ಇರಲಿ. ನೀವು ಹೇಳಿದ್ರಲ್ಲ, ನೀವು ಅವರು ನಿಮಗೆ ಬೇಕು, ನಿಮಗೆ ಅವರು ಬೇಕು ಅಂತ. ಹೌದು, ಆಗ್ತಾ ಇರಲಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಾಗ ಎಲ್ಲರೂ ಪ್ರೋತ್ಸಾಹ ಕೊಡಿ. ಈಗ ಮೊದಲಿಗಿಂತ ಈಗ ಬೆಸ್ಟ್ ಅಲ್ಲ ನಿಮಗೆ ಕಮೆಂಟ್ಗಳು ಬರೋದು? ಪಾಸಿಟಿವ್ ಕಮೆಂಟ್ಗಳು ಜಾಸ್ತಿ ಇದೆಯಾ ಅಂತ? ಗೊತ್ತಿಲ್ಲ. ಕಮೆಂಟ್ ನೋಡೋದಿಲ್ವಾ? ನೋಡ್ತಾ ಇದ್ದೀನಿ, ತುಳುವಲ್ಲಿ ನೋಡ್ತಾ ಇದ್ದೀನಿ, ಕನ್ನಡದಲ್ಲಿ ಕೂಡ ನೋಡ್ತಾ ಇದ್ದೀನಿ. ಬಟ್ ನನಗೆ ಭಾಷೆ ಹಾಗೆ ಅರ್ಥ ಆಗುದಿಲ್ಲ, ಎಂತೆಂತ ಹೇಳ್ತಾರೆ. ಬಟ್ ಜೊತೆಗಿರ್ತಾರಲ್ಲ, ತಂಗಿಗೂ ಬರೋದಿಲ್ಲ? ಯಾರಿಗೆ ಬರಲ್ಲ. ನನ್ನ ಅಮ್ಮಗೆ ಕೊಟ್ಟಿ ಹೇಳಲಿಕ್ಕೆ ಕೂಡ ಆಗಲ್ಲ ಎಂತ ಬರೀತಾರೆ ಅಂತ. ಅಲ್ಪನೆ ರಡ್ಡು ಗುದ್ದೇರ್ ಮಿನಿ ನಾರ್ದಲ್ಲ ಬೇತೆ ಕಮೆಂಟ್ ಇತ್ತಂಡ ಮಿನಿ. ಸೊ ಯಾನೆ ಖಾಲಿ ತೂಪಿನಿ ಓಕೆ ದಾಲ ಇಮೋಜಿ ಇತ್ತಂಡ ಅರ್ಥ ಮಲ್ಪೆ ಬಸ್ ಎಡ್ಡಾಂಡು ಅದೇ ಚೆನ್ನಾಗಿ ಅಲ್ವಾ. ನನಗೆ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಬಾಡಿಯಲ್ಲಿ ನೆಗೆಟಿವ್ ಎನರ್ಜಿ ಬರಲ್ಲ, ನಾನು ದೂರ ಇದ್ದೀನಿ. ಕಮೆಂಟ್ ಹಾಕ್ಬಿಟ್ಟಿದ್ದಾರೆ. ಮೊದಲು ಸ್ಟಾರ್ಟ್ ಮಾಡಿದ್ವಿ ನೀವು ರಕ್ಷಿತ ತುಳು ಟಾಕ್ಸ್. ಇವತ್ತೇ ರಕ್ಷಿತ ಕನ್ನಡ ಟಾಕ್ಸ್, ತುಳು ಟಾಕ್ಸ್ ಕ್ಲೋಸ್ ಮಾಡಲಿಲ್ಲ. ಅದೇ ನಾನು ಸೈಡಲ್ಲಿ ಓಪನ್ ಮಾಡಿದ್ದೀನಿ. ಇದು ಕನ್ನಡ ಟಾಕ್ಸ್. ಈಗ ಯಾವುದಕ್ಕೆ ಜಾಸ್ತಿ ನಿಮಗೆ ಇದಾಗ್ತಿರೋದು? ನಿಮ್ಮದು ವ್ಯೂವರ್ಸ್ ಎಂಗೇಜ್ ಆಗೋದು? ಎಂಗೇಜ್ ತುಳುಗೆ ಕನ್ನಡ ಗ್ರೋತ್ ಆಗ್ತಾ ಇದೆ. ಜನರು ಇದ್ದಾರೆ, ಜನರು ತುಂಬಾ. ರೀಸೆಂಟಾಗಿ ನೀವು ಯಾವುದೊಂದು ಕನ್ನಡದ ಬಗ್ಗೆ ಏನೋ ಒಂದು ಮಾತಾಡಿದ್ರಿ ಅಂತೇಳಿ ಬೇರೆ ಬೇರೆ ರೀತಿ ಟ್ರೋಲ್ ಮಾಡ್ಕೊಂಡಿದ್ರು. ಅದೇ ರಿಕ್ಷಾ, ಅದೇ ಹಾಗೆ ಏನಿಲ್ಲ. ಲೈಕ್ ಹೇಗ ಎಡಿಟಿಂಗ್ ಉಂಟು, ನಾನು ಹೇಗ ಮಾತಾಡಿದ್ದೀನಲ್ವಾ ವ್ಲಾಗಲ್ಲಿ, ಹಾಗೆ ಅಂತ ತಪ್ಪಿದ್ರೆ ನಾನು ಅದೇ ಪಾಡುನೆ ಅತತ್ತು ಯಾಂದಾಯ್ ಪಾಡ್ದುವೆ ಐಕ ಕನ್ನಡದ ಅದನ್ಪಿನಿ. ಯಾಕೆ ನಾನು ಹಾಗೇನೆ ಲೌಡೇ ಹಾಕುದು. ಪ್ಲಸ್ ಅವರು ಕೂಡ ಎಷ್ಟು ಕಂಫರ್ಟೇಬಲ್ ಇದ್ದಾರೆ ನಮ್ಮ ಜೊತೆಗೆ.
ನಾವು ಇಬ್ರು ಎಷ್ಟು ಕಂಫರ್ಟೇಬಲ್ ಮಾತಾಡಿದೀವಿ, ಎಷ್ಟು ಆಗ ನಂತರ ಕೂಡ ಎಷ್ಟು ಕನ್ವರ್ಸೇಷನ್. Close conversation ಅದು. ಹಾ, ಬಟ್ ನಾನು ಹೇಗೆ ಎಷ್ಟು ಶೋ ಮಾಡಿದ್ದೀನಿ, ಜನರು ಜಡ್ಜ್ ಮಾಡಿದ್ದಾರೆ. ಓ, ನಾನು ಕನ್ನಡ ಜೊತೆ ಕನ್ನಡಗೆ ಈಗ ನಾನು ಜಸ್ಟ್ ಹೇಳಿದ್ದೀನಿ ಅವರಿಗೆ, ಕನ್ನಡ ಬರಬೇಕಲ್ವಾ ನಿಮಗೆ, ನನ್ನ ವಾಯ್ಸ್ ಲೌಡು, ಗೊತ್ತಾಯ್ತಾ. ಬಟ್ ನಾನು ಹಾಗೆ ಅವರಿಗೆ ಬೈಲಿಲ್ಲ, ನೀವು ತುಳು ಕಲಿಸ್ಬೇಕು ಇಲ್ಲ. ಅವರು ನನಗೆ ಹೇಳಿದ್ದಾರೆ ನೀವು ಕರ್ನಾಟಕದಲ್ಲಿ ಇಲ್ಲ ಕನ್ನಡ. ಸೊ ನಾನು ನನ್ನ ಫ್ರೆಂಡ್ ಜೊತೆಗೆ ತುಳು ಮಾತಾಡುವುದು, ಗೊತ್ತಾಯ್ತಾ. ಆದ ನಂತರ ಅವರು ನನಗೆ ಕೇಳಿದ್ರು ತುಳು ಎಂಥ ಭಾಷೆ ಮಾತಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ತುಳು ಭಾಷೆ ಮಾತಾಡ್ತೀನಿ ಇದ್ದಾರೆ ಅಂತ. ಸೊ ಅವರೇ ಹೇಳಿದರು ನನಗೆ, ಸೊ ಕರ್ನಾಟಕದಲ್ಲಿ ಇದ್ದರೆ ಕನ್ನಡ ಮಾತಾಡಿ ಅಂತ. ನಾನು ನನ್ನ ಫ್ರೆಂಡ್ ಜೊತೆಗೆ ಮಾತಾಡೋದು ಅಲ್ವಾ. ಸೊ ಅವರು ಹಾಗೆ ಹೇಳಿದರೆ ನಾನು ಹಾಗೆ ಹೇಳಿದ್ದೀನಿ, ನೀವು ತುಳು ಮಾತಾಡಿ. ಅರ್ಥ ಆಯ್ತಾ ನಿಮಗೆ? ನನ್ನ ಎಂತ ಅದೇ ಇಲ್ಲ ಕನ್ನಡ ತುಳು ಅಂತ. ಬಿಕಾಸ್ ಹಾಗೆ ಏನಿದ್ರೆ ನಾನು ಕನ್ನಡ ವಿಡಿಯೋ ಕೂಡ ಮಾಡಲಿಲ್ಲ. ಹಾಗೆ ನನಗೆ ಲವ್ ಇಲ್ಲ ಅಂದರೆ ಕನ್ನಡ ಜೊತೆಗೆ, ಗೊತ್ತಾಯ್ತಾ. ಹಾ, ಇಬ್ರು ಇದೆ. ಬಟ್ ಅದೇ ಜನರು ಬೇರೆನೆ ಕನೆಕ್ಟ್ ಮಾಡಿದ್ದು, ಅದೇ ನನಗೆ ಇಷ್ಟ ಇಲ್ಲ. ನಾನು ಎಂತ ಬೇತೇನೆ, ಜನರು ನನಗೆ ಬೇರೆನೆ ಮಾಡಿದ್ದಾರೆ. ಬಟ್ ಇಟ್ಸ್ ಓಕೆ, ಲೈಕ್ ನಿಮ್ಮ ಇಂಟೆನ್ಷನ್ ಬೇರೆ ಇರುತ್ತೆ, ನೀವು ಕ್ಯಾಶುಯಲಿ ಮಾತಾಡಿರ್ತೀರಿ. ಹೌದು, ನನಗೆ ಗೊತ್ತುಂಟು ಆ ಪರಿಸ್ಥಿತಿಯಲ್ಲಿ ರಿಕ್ಷಾ ಡ್ರೈವರ್ ಇತ್ತು, ನಾನು ಇತ್ತು, ಬೇರೆ ಯಾರು ಇಲ್ಲ. ಬಟ್ ನೋಡಿ, ಜನರು ಜಡ್ಜ್ ಮಾಡಿ ಆಯ್ತು. ಎಲ್ಲಾಗಿದ್ದು? ಬ್ಯಾಂಗ್ಳೂರ್. ಅನಂತರ ರಿಕ್ಷಾ ಡ್ರೈವರ್ ಏನು ಸಿಕ್ಕಿದ್ರು ಅವರು? ಇಲ್ಲ, ಅವರು ಕೂಡ ಈಗ ಕೂಡ ಹೇಳಿದ್ರು, ನೀವು ನನಗೆ ನಂಬರ್ ಕೊಡಿ, ನೀವು ನನಗೆ ತುಳು ಕಲಿಸಿ, ನಾನು ಕೂಡ ಹೇಳಿದ್ದೀನಿ, ನೀವು ನನಗೆ ನಂಬರ್ ಕೊಡಿ, ನಾನು ಕನ್ನಡ ಕಲಿಸ್ತೀನಿ ಅಂತ. ಹಾಗೆ ಕೂಡ ವಿಡಿಯೋ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಕಲಿಸಿದ್ರಾ? ನಂಬರ್ ಕೊಟ್ರಾ? ಇಲ್ಲ. ಅದೊಂದು ಎಡವಟ್ ಆಯ್ತು. ಬಟ್ ಈಗಲೂ ಫೋನಲ್ಲಿ ಬೇರೆ, ಗೊತ್ತಾಯ್ತಾ. ಮುಂಚೆ ಜನ ಇದ್ರೆ ನೀವು ಜಾಸ್ತಿ ಕಲ್ಬೋದು. ಒಂದು ಇಮೋಷನ್, ಫೀಲಿಂಗ್ಸ್, ಎಕ್ಸ್ಪ್ರೆಷನ್ ತಲೆಗೆ ಬೇಗ ಹೋಗುತ್ತೆ, ಕಿವಿಗೆ ಹೋಗುತ್ತೆ, ಬಾಯಲ್ಲಿ ಬರುತ್ತೆ. ನೀವು ಫೋನಲ್ಲಿ ಮಾತಾಡಿದ್ರೆ ಇಲ್ಲಿ ಮಾತಾಡ್ತಾ ಇರ್ತೀರಿ, ಇನ್ನೇನೋ ನೋಡ್ತಾ ಇರ್ತೀರಿ, ಮಂಡ್ಯದೊಳಗೆ ಬೋಬಜಿ ಇಜ್ಜಿ. ಹಾಗೆ ಎಷ್ಟು ಜನ ಕನ್ನಡ ಫ್ರೆಂಡ್ಸ್ ಇದ್ದಾರೆ. ಬಟ್ ಕಾಲಿಂಗ್ ಇಲ್ಲ, ನಾನು ಕಾಲ್ ಪರ್ಸನ್ ಅಲ್ಲ. ಕನ್ನಡ ವ್ಯೂವರ್ಸ್ಗೆ ಏನು ಹೇಳ್ತೀರಿ? ಆ ಒಂದು ಡೆವಲಪ್ಮೆಂಟ್ ಮತ್ತು ಅದ ನಂತರ ನೀವು ಕಂಟಿನ್ಯೂ ಮಾಡಿದ್ರಿ, ಎಲ್ಲೋ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ನಿಮ್ಮ ವ್ಲಾಗ್ಸು ಇಲ್ಲಿ ಕನ್ನಡದಲ್ಲಿ ಮುಂದುವರಿಸಿರಿ, ತುಳುವಲ್ಲಿ ಮಾಡ್ತಾ ಇದ್ದೀರಿ. ಕನ್ನಡಿಗರಿಗೆ ಏನು ಹೇಳ್ತೀರಿ? ಎಂತ ಹೇಳ್ಬೇಕು? ನಿಮ್ಮ ವ್ಲಾಗ್ ನೋಡಿ ಸಪೋರ್ಟ್ ಮಾಡ್ತಾ ಇರ್ತಾರೆ, ಇಂಟೆನ್ಷನ್ಲಿ ಯಾವುದು ಮಾಡಿರೋದಿಲ್ಲ, ಅದರ ಬಗ್ಗೆ. ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಓಕೆ, ಲೈಕ್ ಕನ್ನಡ ಕಲಿಯೋ ಆಸಕ್ತಿ ಇದೆ? ಕನ್ನಡ ಕಲಿತೀನಿ ನಾನು, ಲೈಕ್ ಕಲಿಸ್ತಾ ಇದ್ದೀನಿ ನಾನು. ಓಕೆ, ತಪ್ಪಾಗುತ್ತೆ ನಡುವಲ್ಲಿ. ಸೊ ಹಾಗೆ ಏನು ಪರ್ಸ್ನಲ್ ತಗೋಬೇಡಿ, ಲೈಕ್ ಇನ್ಸಲ್ಟ್ ಹಾಗೆ ಏನಿಲ್ಲ. ಲೈಕ್ ಎಲ್ಲ ನ್ಯಾಚುರಲ್ಲೇ. ಸೊ ಏನಪ್ಪ ಇದೆ, ಬೇಜಾರು ಮಾಡಬೇಡ ಅಷ್ಟೇ. ರಕ್ಷಿತ್ ಜೊತೆ ಬೆಳಗ್ಗೆಯಿಂದ ಸಾಕಷ್ಟು ಮಾತುಕತೆ ಆಯಿತು. ಇದೇ ರೀತಿ ಇದೀರಿ, ಮುಂದೇನೂ ಇದೇ ರೀತಿಯಾದಂಥ ವೀಡಿಯೋಸು ಬರಲಿ. ನೀವು ಹೀಗೆ ಇರಿ, ಬರೋದನ್ನೆಲ್ಲವನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ. ಪಾಸಿಟಿವ್ ಕಮೆಂಟ್ಗಳು ಜಾಸ್ತಿ ಆಗಲಿ, ನಿಮಗೆ ಕಂಟೆಂಟ್ಗಳು ಜಾಸ್ತಿ ರೀಚ್ ಆಗಲಿ. ಖುಷಿ ಆಯ್ತಾ ಮಾತಾಡಿ? ಖುಷಿ ಆಯಿತು. ಕನ್ನಡ ಎಷ್ಟು ಟೈಮ್ ನಂತರ ನಾನು ಕನ್ನಡ ಮಾತಾಡಿದ್ದೀನಿ ಗೊತ್ತುಂಟಾ? ವರ್ಷ ಆಯಿತು. ನಿಮ್ಮ ಮಾತಾಡಿ ಲೈಕ್ ಹೀಗೆ ಮಾತಾಡಿದ್ರೇನೆ ಕನ್ನಡ ಕಲಿದು ಅಲ್ವಾ, ಅದೇ ಕಲ್ಪುನತೆ ಕಲಿಯೋದು. ಹಾಗೆ ಲೈಕ್ ನನಗೆ ಇಷ್ಟ ಆಯ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ರೆ ಒಂದು 4 ಪದ ಕಲ್ತಿದ್ರೆ ಈ ಎಪಿಸೋಡ್ಗೂ ಕೂಡ ಸಾರ್ಥಕ ಆಗುತ್ತೆ. ಕೊಡಗಿನ ಜನರಿಗೆ ಏನು ಹೇಳ್ತೀರಿ? ಕೊಡಗಿನ ಜನ, ಕೊಡಗಿನವರು, ಮಡಿಕೇರಿಯವರು. ಒಂದು ಕೂರ್ಗತೆ. ಎಸ್, ಕೊಡಗು. ಓಕೆ, ಕೊಡಗು ಬೆತೆ ಪೂದರು ಉಂಡವು, ಹಿಂಗೆ ಗೊತ್ತುಜ್ಜಿ. ಕೊಡಗು ಜಿಲ್ಲೆ ಇತ್ತು ನಮ್ಮ ದಕ್ಷಿಣ ಕನ್ನಡದ ಅನ್ಪದ. ದಕ್ಷಿಣ ಕನ್ನಡ ಕೊಡಗು KODAGU ಡಿಸ್ಟಿಕ್ ದ ಪುದರ್ ಪರ್ಟಿಕ್ಯುಲರ್ ಕೊಡಗುನ ಪ್ಲೇಸ್ ಇಚ್ಚಿ ದಕ್ಷಿಣ ಕನ್ನಡದ ಇಂಚ ಮನ್ಪ ಸೇಮ್ ಇಂಚನೆ ಕೊಡಗು ಡಿಸ್ಟಿಕ್. ಸೊ ಕೊಡಗೂಡು ಯಾನ್ ಇಂಚ ಈಗ ಹೇಳ್ತೀನಿ ಕಿ ಚಳಿ ಜೋರುಂಟು. ಸೊ ಎಂಜಾಯ್ ಮಾಡಿ, ಒಂದೇ ಲೈಫು, ಎಲ್ಲ ಒಂದೇ. ಸೊ
ನಾವು ಪ್ರೆಸೆಂಟಲ್ಲಿ ಇರ್ತೀವಿ, ಪಾಸ್ಟ್ ಟೆನ್ಷನ್ ಮಾಡ್ತೀವಿ, ಫ್ಯೂಚರ್ ಟೆನ್ಷನ್ ಮಾಡ್ತೀವಿ, ಪ್ರೆಸೆಂಟ್ ಮಿಸ್ ಮಾಡ್ತೀವಿ. ಲೈಕ್ ಸೊ ಪ್ರೆಸೆಂಟ್ ಬದುಕಿ ಅಷ್ಟೇ. ನಾಳೆ ಏನು ಯಾರಿಗೂ ಗೊತ್ತು. ಹಾಂ, ನಾಳೆ ಯಾರಿಗೆ ಗೊತ್ತು? ಇವತ್ತು ಈಗ ಎಂಜಾಯ್ ಇರಬೇಕು, ಖುಷಿಯಾಗಿರ್ಬೇಕು. ನಾಳೆ ಎಂತ ಇದು ಇವತ್ತೇ 10 ನಿಮಿಷ ನಂತರ ಎಂತ ಆಗುತ್ತೆ ಅಂತ ನಿಮಗೆ ಗೊತ್ತುಂಟಾ ನನ್ನ ಜೊತೆ ಎಂತ ಆಗುತ್ತೆ ಅಂತ? ಸೊ ಜಸ್ಟ್ ಪ್ರೆಸೆಂಟ್ ನೋಡಿ. ಸ್ವಲ್ಪ ನೋಡ್ಕೊಳ್ಳಿ ಅವನು ಆಗೋತ್ತಿಗೆ. ಅವು ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬೆಳಗಿನ ಸಂಜೆವರೆಗೆ? ಚೆನ್ನಾಗಿತ್ತು. ಇಬ್ನಿ ಸ್ಪ್ರಿಂಗ್ಸು, ಟ್ರೆಕ್ಕಿಂಗ್ ತುಂಬ ಲೈಕ್ ಬೆಸ್ಟ್ ಆ್ಯಂಡ್ ಲೈಕ್ ಡೇಂಜರಸ್ ಟ್ರೆಕ್ಕಿಂಗ್. ಲೈಕ್ ಡೇಂಜರಸ್ ಅಲ್ಲ, ಇತ್ತು, ಜಾರಿ ಬಿದ್ದಿದ್ದು. ಜಾರಿ ಬಿದ್ದಿತ್ತು. ಇವರು ನನಗೆ ಎಳ್ದಿದ್ದು ಹಿಡ್ಕೊಂಡಿದ್ದು ಹೇಳ್ದಿದ್ದು. ಖುಷಿ ಆಯಿತು ನನಗೆ. ಟ್ರೆಕ್ಕಿಂಗ್ ಹೋಗಿದ್ವಿ. ಇಬ್ನಿ ಸ್ಪ್ರಿಂಗ್ಸಲ್ಲಿ ಸ್ಟೇ ಮಾಡಿದ್ದಾರೆ, ಮಡಿಕೇರಿಯ ಇಬ್ನಿ ಸ್ಪ್ರಿಂಗ್ಸ್ ಚಾಲೆಟ್ಸ್ನಲ್ಲಿ. ಬೆಳಗಿನ ಸಂಜೆವರೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಹೋಗಿದ್ರು. ಟ್ರೆಕ್ಕಿಂಗ್, ನೇಚರ್ ವಾಕು ಕೂಡ ಹೋಗಿದ್ವಿ. ಇಬ್ಬರು ಬಿದ್ದು ಏನೋ ಆಗಲಿಲ್ಲ, ಜಾರಿ ಆಗಿದೆ. ನೆನಪಿರ್ತಿತ್ತಲ್ಲ ಈಚಿ ಮಾತ್ರ ಜಾರ್ದು ಬೂರೊಂದಿತ್ತದೆ. ಅವು ದಾಲ ಉಂದ ಒಂದಿತ್ತು ಬೇನೆಪುರ ದಾಲಿತ್ತು ಜೈ ಬಣ್ಣಗ ಹಾಯ್ ಊರ್ದುಜಿ. ಬಟ್ ಆಂಡಲ್ಲ ಮಾತ್ರ ಇದು ಇರ ಗೊತ್ತುಂಡೆ ಒಂಜಿ ಮುಲ್ಪ ಬತ್ತಿನ ಒಂಜಿ ಸಾರ್ಥಕ ಪಂಡ ಎಂಕೊಂಜಿ ಟ್ರೆಕ್ಕಿಂಗ್ ಏಪಲ ನೆನಪುಪ್ಪುಂಡೆ ಎಂಕ್ ಎಂಕಾತಾಗಿದ್ದು ಜತೆ ಎನ್ನ ಕಾರುಡು ಒಳಿತ್ತು ಇತ್ತಿಚ್ಚು. ಹಾ ಸಮಾನ್ಯತೆ ಬರ್ತದೆ. ಬೇತೆ ದಿಗುಂದ ಬೇತೆ ಬರ್ತಿತ್ತು ನಿಜದ ಆತೈತನ. ಬಾತ್ರೂಮ್ ಉಡ್ಲ ಪುರ ನಾಡೊಂದಿತ್ತೇರು ಓಲುಂಡು ಬಂತು ಎನ್ನ ಬಂಜಿಡಿತು ಜಿಗಣೆ ಕೂಡ ಸರಿಯಾಗಿ. ರಕ್ಷಿತನಿಗೆ ಮಾತ್ರ ಕಚ್ಚಿಲ್ಲ, ಜೊತೆಗಿದ್ದವ್ರಿಗೆ ಎಲ್ರಿಗೂ ರಕ್ತ ಟೇಸ್ಟ್ ಮಾಡಿದೆ. ಎಂಕ ಸ್ವಾದ್ಯದ ಬಂಡ ಏನ ಏನ ಆಕ್ಚುಲಿ ಅಂಗಿಲ ಶಾರ್ಟ್ ಇತ್ತುಂಡು ಒಳ್ಪಲ ಪೋತುಜಿ. ಡೆಟಾಲ್ ಸರಿ ಬರ್ತದೆ. ದಾದೆ ಡೆಟಾಲ್ ಪಾಡ್ದೆ ಅನ್ ಕಾರ್ ಮುರ್ಕದೆ ನೀರುಗ್ ಹೌದಲ್ಲ ಆತುಚಿ. ನೆತ್ತೇಟ್ ಬೇತೆ ಪೈಸಂದಲ್ಲ ಜತ. ಓಕೆ ಫ್ರೆಂಡ್ಸ್, ಗೈಸ್ ಬರೋಣ. ಸ್ಟಾಪ್ ಮಾಡೋಣ. 1 ಗಂಟೆ 3 ಗಂಟೆ. ಖುಷಿ ಆಯ್ತಾ? ಖುಷಿ ಆಯ್ತು ನನಗೆ ಮಾತಾಡಿ. ಕನ್ನಡ ಇವತ್ತು ಮಾತಾಡಿದ್ರು, ಕನ್ನಡ ಮಾತಾಡಿ ಚೆನ್ನಾಗಿ ಆಯ್ತು. ನೆಕ್ಸ್ಟ್ ಇಂದ ಕನ್ನಡ ಪಾಡ್ಕಾಸ್ಟ್ಗಳು ಮಾತಾಡೋಕ್ಕೆ ಹೋಗಿ. ಈಗ ಆಲ್ರೆಡಿ ಬೇರೆ ತುಳು ಪಾಡ್ಕಾಸ್ಟ್, ತುಳು ಇದರಲ್ಲೆಲ್ಲ ವಿಡಿಯೋಸ್ ಎಲ್ಲ ಇದೀರಿ. ತುಳುವಲ್ಲಿ ನಾನು ಮಾಡಿದ್ದೀನಿ. ಇದೇ ನನ್ನ ಸೆಕೆಂಡ್ ಇಂಟರ್ವ್ಯೂ. ಫಸ್ಟ್ ಅಲ್ಲಿ ನನ್ನ ತುಳು ನನ್ನ ಇವರು ಪವರ್ ಹೌಸ್ ಶರಣ್ ಹೌದು, ಚಿಲ್ಲಿಂಗ್ ವಿತ್ ಚಿಲಿಂಬಿ. ನಂತರ ಇದು ಸೆಕೆಂಡ್ ಪಾಡ್ಕಾಸ್ಟ್ ನಿಮ್ಮದು. ಹೌದು. ಫಸ್ಟ್ ತುಳು ಮತ್ತೆ ಕನ್ನಡ. ನೆಕ್ಸ್ಟ್ ಈಗ ಕನ್ನಡದಲ್ಲಿ ಮುಂದುವರಿಲಿ, ತುಳುವಲ್ಲೂ ಮುಂದುವರಿಲಿ, ಬೇರೆ ಬೇರೆ ಅವಕಾಶಗಳು ಸಿಗಲಿ, ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮ್ಮಿಂದ ಬರಲಿ, ಒಳ್ಳೇದಾಗಲಿ. ನಿಲ್ಸೋದಾ? ನಿಲ್ಸೋಣ. ಪುರ್ತಾಂಡ 9:45 ಆಯಿತು. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಇವತ್ತಿನ ಈ ಕಂಟೆಂಟಿಗೆ ಸ್ಟೇ ಪಾರ್ಟ್ನರ್ ಆಗಿ ಇಬ್ನಿ ಸ್ಪ್ರಿಂಗ್ಸ್ ಚಾಲೆಟ್ಸ್ ಮಡಿಕೇರಿಯ ಹೊರವಲಯದಲ್ಲೇ ಇದೆ, 1 ಕಿಲೋಮೀಟರ್ ದೂರದಲ್ಲಿ. ಸುಂದರ ಕ್ಷಣಗಳನ್ನು, ಸುಂದರ ಅನುಭವವನ್ನು ಪ್ರಕೃತಿಯ ಮಧ್ಯದಲ್ಲಿ ಪಡಿಬೇಕು ಅಂತಂದರೆ ಇಬ್ನಿ ಸ್ಪ್ರಿಂಗ್ಸ್ ಚಾಲೆಟ್ಸ್ಗೆ ಹೋಗಿ. ರಕ್ಷಿತ್ ಅವರು, ಅವರ ಟೀಮ್ ಅವರು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಮಾಡಿದ್ದಾರೆ, ಯಾವತ್ತಿಗೂ ಮರೆಯೋದಿಲ್ಲ. ಸ್ಪೆಷಲಿ ಟ್ರೆಕ್ಕಿಂಗು, ನೇಚರ್ ವಾಕು, ನಾಟ್ ಲೈಕ್ ಟ್ರೆಕ್ಕಿಂಗ್, ನೇಚರ್ ವಾಕ್ ಖುಷಿಯಾಗಿತ್ತು. ಹಾಗೆ ನಮ್ಮ ಕಂಟೆಂಟು ಖುಷಿಯಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಖುಷಿಯಾಗಿದ್ದರೆ ನಿಮ್ಮ 4 ಜನಕ್ಕೆ ಶೇರ್ ಮಾಡಿ, ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಯಾವ ರೀತಿ ಏನು ಎತ್ತ ನಿಮ್ಮ ಅನಿಸಿಕೆಗಳಿರುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀವಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ, ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡಿ, ಮರಿಬೇಡಿ. ನಮ್ಮ ಜೊತೆಗೆ ನೀವು ಇರ್ತೀರಾ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ನಮಸ್ಕಾರ, ನಮಸ್ತೆ. ನಮಸ್ತೆ, ವಂದನೆಗಳು. Da da